Hi everyone, welcome to Online Gurukula. In this session, we are going to learn the first chapter of your class 11 biology or first PUC biology syllabus, that is the living world. Let's get started. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಏನೇನಿದೆ ಅಂತ. ಲೈಕ್ ಇಫ್ ಯು ವಿಸಿಟ್ ಎ ಪಾರ್ಕ್ ಆರ್ ಇಫ್ ಯು ವಿಸಿಟ್ ಎ ಝೂ ಆರ್ ಎ ಹಿಲ್ ಸ್ಟೇಷನ್, you'll observe lots of beautiful things there, like green colored plants or beautifully colored flowers or variously colored butterflies, various animals. If it is a aquatic habitat, you will find lots of aquatic animals like fishes. Okay. ಸೊ ಇವೆಲ್ಲವೂ ಕೂಡ ನೇಚರ್ ನಮಗೆ ಕೊಟ್ಟಿರತಕ್ಕಂತಹ ಒಂದು ಬ್ಯೂಟಿಫುಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಓಕೆ, ಬರಿಗಣ್ಣಿಗೆ ಕಾಣಿಸುವಂತಹ ಅಥವಾ ಆರ್ಗ್ಯಾನಿಸಮ್ಸ್ ಅಷ್ಟೇ ನಮ್ಮ ಸುತ್ತಮುತ್ತ ಇಲ್ಲ. ಓಕೆ, ಸೊ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಓನ್ಲಿ ವಿಸಿಬಲ್ ಟು ದ ಮೈಕ್ರೋಸ್ಕೋಪ್, ನಾಟ್ ವಿಸಿಬಲ್ ಟು ದ ನೇಕೆಡ್ ಐ ಅಂತ ಹೇಳ್ತೀವಿ. ಅಂದರೆ ಮೈಕ್ರೋಬ್ಸ್ ಕೂಡ ನಮ್ಮ ಸುತ್ತಮುತ್ತ ಇದೆ. ಇವೆಲ್ಲವನ್ನ ಸೇರಿಸಿ ನಾವು ಒಂದನ್ನೇ ಹೇಳ್ತೀವಿ, ದಟ್ ಈಸ್ ದ ಲಿವಿಂಗ್ ವರ್ಲ್ಡ್ ಅಂತ. ಓಕೆ, ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಅಂಥ ಒಂದು ಕಾನ್ಸೆಪ್ಟನ್ನು ಈ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ತಡ ಮಾಡದೆ ನಾವು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಚಾಪ್ಟರ್ ವೀಡಿಯೋಸನ್ನು ನಾವು ಇದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ, ಲೈಕ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಹೊಸ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡಿದಾಗ ಖಂಡಿತ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ವಾಚ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಆಲ್ ದ ವಿಡಿಯೋಸ್ ಆಫ್ ಅವರ್ ಚಾನಲ್. ಓಕೆ, ಸೊ ಈಗ ನಾವು ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವರ್ಲ್ಡ್ ಆಫ್ ಲಿವಿಂಗ್ಸ್. ಓಕೆ, ಸೊ ಲಿವಿಂಗ್ ಅಂತ ಬಂದ ತಕ್ಷಣ ನಾವು ಲೈಫ್ ಅಂತ ಅನ್ಕೊತೀವಿ. ಓಕೆ, ಹಾಗಾದರೆ ವಾಟ್ ಈಸ್ ಲೈಫ್? ಓಕೆ, ಲೈಫ್ ಅನ್ನೋದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಡಿಫೈನ್ ಮಾಡ್ತಾ ಹೋಗ್ತಾರೆ. ಲೈಕ್ ಒಬ್ಬ ಫಿಲಾಸಫರ್ಗೆ ಕೇಳಿ ವಾಟ್ ಈಸ್ ಲೈಫ್ ಅಂತ. ಓಕೆ, ಅವ್ರು ಹೇಳ್ತಾರೆ ಅವ್ರದ್ದೇ ಆದ ರೀತಿಯಲ್ಲಿ ಕಷ್ಟ ಸುಖಗಳು ಅಥವಾ ಗುಡ್ ಆರ್ ಬ್ಯಾಡ್ ಎಲ್ಲವೂ ಇರುವುದಂಥದ್ದು ಒಂದು ಜೀವನ ಅಂತ ಹೇಳ್ತಾರೆ. ಬಟ್ ಒಬ್ಬ ಬಯಾಲಜಿಸ್ಟ್ಗೆ ಕೇಳಿದಾಗ ವಾಟ್ ಈಸ್ ಲೈಫ್ ಅಂತಂದರೆ ಈ ರೀತಿ ಅವನು ಡಿಫೈನ್ ಮಾಡ್ತಾನೆ, ಲೈಫ್ ಈಸ್ ಎ ಯುನೀಕ್ ಥಿಂಗ್, ಲೈಫ್ ಈಸ್ ಯುನೀಕ್. ಓಕೆ, ಸೊ ಲೈಫ್ ಈಸ್ ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಎಕ್ಸ್ಪ್ರೆಸ್ ಥ್ರೂ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಲೀಡ್ ಟು ಗ್ರೋತ್, ಡೆವಲಪ್ಮೆಂಟ್, ರೆಸ್ಪಾನ್ಸಿವ್ನೆಸ್, ಅಡಾಪ್ಟೇಷನ್ ಆ್ಯಂಡ್ ರಿಪ್ರೊಡಕ್ಷನ್. ಓಕೆ, ಲೈಫ್ ಅನ್ನೋದು ಒಂದು ಯುನೀಕ್ ಆ್ಯಂಡ್ ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ. ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕೆಮಿಕಲ್ಸ್. ಇಟ್ ಈಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಎ ಬಯಾಲಜಿಸ್ಟ್ ಆರ್ ಅ ಬಯಾಲಜಿ ಸ್ಟೂಡೆಂಟ್. ಸೊ ಅದರೊಳಗಡೆ ಏನೇನಿರುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರ್ತದೆ, ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗ್ತದೆ, ರೆಸ್ಪಾನ್ಸಿವ್ನೆಸ್ ಇರುತ್ತೆ, ವೇರಿಯಸ್ ಅಡಾಪ್ಟೇಷನ್ಸ್ ಇರುತ್ತೆ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್, ರಿಪ್ರೊಡಕ್ಷನು, ಇವೆಲ್ಲದೂ ಇರೋದನ್ನೇ ಲೈಫ್ ಅಂತ ಕರಿತೀವಿ. ಹಾಗಾದರೆ ಲಿವಿಂಗ್ ಆರ್ಗನಿಸಮ್ ಅಂದರೆ ಏನು? ಎ ಲಿವಿಂಗ್ ಆರ್ಗನಿಸಮ್ ಈಸ್ ಸೆಲ್ಫ್ ರೆಪ್ಲಿಕೇಟಿಂಗ್, ದಟ್ ರೆಪ್ಲಿಕೇಟ್ಸ್ ಇಟ್ ಸೆಲ್ಫ್ ಆ್ಯಂಡ್ ಇವಾಲ್ವಿಂಗ್, ಅಂದರೆ ಎವಲ್ಯೂಷನನ್ನು ತೋರಿಸ್ತಕ್ಕಂತಹ ಒಂದು ತನ್ನನ್ನು ತಾನು ರೆಗ್ಯುಲೇಟ್ ಮಾಡ್ಕೊಳ್ಳುವಂತಹ ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟರಾಕ್ಟಿವ್ ಸಿಸ್ಟಮ್. ಇಂಟರಾಕ್ಷನ್ ನಡೆಯುವಂಥ ಒಂದು ಸಿಸ್ಟಮ್ಮು ಏನಕ್ಕೆ ಕೇಪಬಲ್ ಆಫ್ ರೆಸ್ಪಾಂಡಿಂಗ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಮಾಡ್ತಕ್ಕಂತಹ ಕೆಪಬಿಲಿಟಿನ ಹೊಂದಿರುವಂಥ ಒಂದು ಆರ್ಗ್ಯಾನಿಸಮನ್ನು ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ತೀವಿ ಅಂತ. ಓಕೆ, ಸೊ ಇದು ಲೈಫು ಮತ್ತು ಲಿವಿಂಗ್ ಆರ್ಗನಿಸಮ್ಗೆ ಸಂಬಂಧಿಸಿದಂತಹ ಒಂದಷ್ಟು ವಿಷಯಗಳು. ಓಕೆ, ಹಾಗಾದರೆ ಒಂದು ಆರ್ಗ್ಯಾನಿಸಮನ್ನು ಲಿವಿಂಗ್ ಅಂತ ಯಾವಾಗ ಹೇಳ್ತೀವಿ, ಅದಕ್ಕೆ ಯಾವ ಪ್ರಾಪರ್ಟೀಸ್ ಇದ್ದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಲಿವಿಂಗ್ ಆರ್ಗನಿಸಮ್ ಅಂತ. ಓಕೆ, ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಮೇನ್ ಥಿಂಗ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಓಕೆ, ಸೊ ಒಂದು ಲಿವಿಂಗ್ ಆರ್ಗನಿಸಮ್ ಅಂದ ತಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಆರ್ಗ್ಯಾನಿಸಮ್ ಅದು ಲಿವಿಂಗ್ ಇದೆ ಅಂತಂದರೆ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿ ನಾವು ಹೇಳ್ತೀವಿ. ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಅಂತಂದರೆ ಮುಖ್ಯವಾಗಿ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. ಸೊ ದೀಸ್ ಆರ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೈ ವಿಚ್ ವಿ ಐಡೆಂಟಿಫೈ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಲಿವಿಂಗ್ ಅಂತ. ಓಕೆ, ಹಾಗಾದರೆ ಇದರಲ್ಲಿ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ ಇಷ್ಟು ಕ್ಯಾರೆಕ್ಟರ್ಸಲ್ಲಿ ಅಥವಾ ಪ್ರಾಪರ್ಟೀಸಲ್ಲಿ ಯಾವುದು ಡಿಫೈನಿಂಗ್ ಪ್ರಾಪರ್ಟಿ ಲಿವಿಂಗ್ ಆರ್ಗನಿಸಮ್ಗೆ, ಯಾವುದು ನಾಟ್ ಸೋ ಡಿಫೈನಿಂಗ್ ಪ್ರಾಪರ್ಟಿ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ.
ಬಟ್ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಈಗ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಒನ್ ಬೈ ಒನ್. ಓಕೆ, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಗ್ರೋತ್. ಓಕೆ, ಸೊ ಹಿಯರ್ ವಾಟ್ ಈಸ್ ಗ್ರೋತ್? ನಿಮಗೆಲ್ಲ ಗೊತ್ತಿರೋ ಹಾಗೆ growth is nothing but it is simply called as increase in number and mass of cells by cell division. So growth ಅಂದ್ರೆ ಏನು? ನಾವು ಬೆಳಿತೀವಿ ಅಂದರೆ ಇನ್ಕ್ರೀಸ್ ಇನ್ ಸೈಜ್ ಆಗ್ತದೆ. ದಟ್ ಈಸ್ ನಥಿಂಗ್ ಬಟ್ ಮಾಸ್ ಅಂತ ಹೇಳ್ತೀವಿ. ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಮಾಸ್ ಆಫ್ ಸೆಲ್ಸ್ ಬೈ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ನ ಮೂಲಕ ಸೆಲ್ಗಳ ಸಂಖ್ಯೆ ಜಾಸ್ತಿ ಆದರೆ, ಸೆಲ್ಗಳ ಮಾಸ್ ಜಾಸ್ತಿ ಆದರೆ ಇಟ್ ಈಸ್ ಇಂಡಿಕೇಟೆಡ್ ಆಸ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಇನ್ ಪ್ಲಾಂಟ್ಸ್ ಗ್ರೋತ್ ಕಂಟಿನ್ಯೂಸ್ ಥ್ರೂ ಔಟ್ ದೇರ್ ಲೈಫ್ ಸ್ಪ್ಯಾನ್. ಈ ಪ್ಲಾಂಟ್ಸಲ್ಲಿ ಏನಿದೆ, ಗ್ರೋತ್ ಯಾವಾಗಲೂ ಕಂಟಿನ್ಯೂಸ್ ಆಗಿರ್ತದೆ ಲೈಫ್ ಸ್ಪ್ಯಾನಲ್ಲಿ. ಇಟ್ ವಿಲ್ ನೆವರ್ ಸ್ಟಾಪ್. ಆದರೆ ಅನಿಮಲ್ಸಲ್ಲಿ, ಇನ್ ಅನಿಮಲ್ಸ್ ಗ್ರೋತ್ ಈಸ್ ಓನ್ಲಿ ಅಪ್ ಟು ಎ ಸರ್ಟೆನ್ ಏಜ್. ಒಂದು ಸರ್ಟೆನ್ ಏಜ್ವರೆಗೂ ಮಾತ್ರ ಗ್ರೋತ್ ಇರುತ್ತೆ, ಆಮೇಲೆ ಗ್ರೋತ್ ಸ್ಟಾಪ್ ಆಗುತ್ತೆ. ಆದರೆ ಸೆಲ್ ಡಿವಿಷನ್ ಮಾತ್ರ ಸ್ಟಾಪ್ ಆಗಲ್ಲ. ಸೆಲ್ ಡಿವಿಷನ್ ಅಕ್ಕರ್ಸ್. ಯಾಕೆ ಆ ಥರ ಸೆಲ್ ಡಿವಿಷನ್ ಆಗುತ್ತೆ ಅಂತಂದರೆ, ಇನ್ ಅವರ್ ಬಾಡಿ ದ ಸೆಲ್ಸ್ ವಿಲ್ ಗ್ರೋ ಆ್ಯಂಡ್ ದೇ ವಿಲ್ ಡೈ. So we will lose the cells. So those lost cells are replaced by new cells by the process of cell division ಅಂತ ಹೇಳ್ತೀವಿ. ಈ ಸೆಲ್ ಡಿವಿಷನ್ ಮಾತ್ರ ಇರ್ತದೆ ಕಂಟಿನ್ಯೂಸ್ ಆಗಿ ಅನಿಮಲ್ಸಲ್ಲಿ, ಆದರೆ ಆ ಸೆಲ್ ಡಿವಿಷನ್ನು ಗ್ರೋತನ್ನು ಕಾಸ್ ಮಾಡಲ್ಲ. ಇಟ್ ಈಸ್ ಜಸ್ಟ್ ಟು ರೀಪ್ಲೇಸ್ ದ ಲಾಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ. ಆದರೆ ಪ್ಲಾಂಟ್ಸಲ್ಲಿ ಹಾಗಲ್ಲ, ಇಟ್ ಕಂಟಿನ್ಯೂಸ್ ಥ್ರೂ ಔಟ್ ದೇರ್ ಲೈಫ್ ಸ್ಪ್ಯಾನ್. ಆ ಪ್ಲಾಂಟ್ಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದರಲ್ಲಿ ಗ್ರೋತ್ ಇರದೇ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಬೇಸಿಕಲಿ ನಾವು ಹೇಳೋದಾದರೆ ಗ್ರೋತ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಸೈಜ್. ಓಕೆ, ಅದರ ಒಂದು ತೂಕದಲ್ಲಿ ಇನ್ಕ್ರೀಸ್ ಆಗೋದು ಅಥವಾ ಸೈಜಲ್ಲಿ ಇನ್ಕ್ರೀಸ್ ಆಗೋದನ್ನು ನಾವು ಗ್ರೋತ್ ಅಂತ ಕರಿತೀವಿ. ಆದರೆ ಇದನ್ನು ನಾವು ಓನ್ಲಿ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಮಾತ್ರ ಅಬ್ಸರ್ವ್ ಮಾಡಲ್ಲ. ನಾನ್ ಲಿವಿಂಗ್ ಥಿಂಗ್ಸಲ್ಲೂ ಕೂಡ ಅಥವಾ ನಾನ್ ಲಿವಿಂಗ್ ಆಬ್ಜೆಕ್ಟ್ಸಲ್ಲೂ ಕೂಡ ನಾವು ಇದನ್ನು ಅಬ್ಸರ್ವ್ ಮಾಡ್ತೀವಿ. ಓಕೆ, ಅವು ಕೂಡ ಗ್ರೋ ಆಗ್ತವೆ. ಆದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೋತ್ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಈಸ್, ಇನ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ದ ಗ್ರೋತ್ ಈಸ್ ಅಕ್ಕರ್ಡ್ ಬೈ ದ ಸರ್ಫೇಸ್ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್ಸ್ ಅಂತ. ಅಂದರೆ ಯಾವ ರೀತಿ ಗ್ರೋತ್ ಆಗುತ್ತೆ ಒಂದು ನಾನ್ ಲಿವಿಂಗ್ ಆಬ್ಜೆಕ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಇಸ್ ಎನ್ ನಾನ್ ಲಿವಿಂಗ್ ಆಬ್ಜೆಕ್ಟ್ ಆ್ಯಂಡ್ ಇದ್ರ ಮೇಲ್ಗಡೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ಸು ಅಕ್ಯುಮುಲೇಟ್ ಆಗ್ತಾ 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 ಅದರ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ಓಕೆ, ಸೈಜ್ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಏನು ಇನ್ಕ್ರೀಸ್ ಆಗುತ್ತೆ, ಮಾಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ವಿ ಕ್ಯಾನ್ ಸೇ ನೋಡಿ, ಇಷ್ಟು ಫಾರ್ ಎಕ್ಸಾಂಪಲ್ ಇದು 8 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ, ಏನಾಗ್ತದೆ ಅದು 10 ಸೆಂಟಿಮೀಟರ್ ಆಗ್ಬೋದು. ಇನ್ಕ್ರೀಸ್ ಇನ್ ಸೈಜ್ ಆಯಿತು, ಮಾಸ್ ಆಯಿತು. 10 ಸೆಂಟಿಮೀಟರ್ ಈವನ್ ವಿ ಕ್ಯಾನ್ ಸೇ ಇನ್ ಕೆಜಿಸ್ ಆಲ್ಸೋ ಅಲ್ವಾ. ಯಾವ ರೀತಿ ಆದರೂ ಆಗಿರ್ಬೋದು. ಸರ್ಫೇಸ್ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್ಸ್. ಒಂದು ಮೆಟೀರಿಯಲ್ ಮೇಲೆ ಮತ್ತಷ್ಟು ಮೆಟೀರಿಯಲ್ಗಳು ಅಕ್ಯುಮುಲೇಟ್ ಆಗ್ತಾ 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 ಅದರ ಸೈಜು ಮಾಸ್ ಇನ್ಕ್ರೀಸ್ ಆಗುತ್ತೆ. ಸೈಜು ಮಾಸ್ ಇನ್ಕ್ರೀಸ್ ಆಯಿತು ಅಂತಂದರೆ ವಿ ಕ್ಯಾನ್ ಸೇ ಇಟ್ ಈಸ್ ಗ್ರೋನ್ ಅಂತ, ಅಂದರೆ ಇದು ಗ್ರೋತ್ ಅಂತ ಹೇಳ್ತೀವಿ. ಆದರೆ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಹಾಗಲ್ಲ. ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬೈ ದ ಪ್ರಾಸೆಸ್ ಆಫ್ ಸೆಲ್ ಡಿವಿಷನ್. ಓಕೆ, ಒಂದಿದ್ದು 2, 2 4 ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಸೆಲ್ಸ್. ಓಕೆ, ಆಸ್ ದ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್ ದ ಸೈಜ್ ಆಫ್ ದ ಆರ್ಗನಿಸಮ್ ಆಲ್ಸೋ ಇನ್ಕ್ರೀಸಸ್ ಆ್ಯಂಡ್ ಮಾಸ್ ಆಫ್ ದ ಆರ್ಗನಿಸಮ್ ಆಲ್ಸೋ ಇನ್ಕ್ರೀಸಸ್. ಸೊ ದಿಸ್ ಈಸ್ ಕಾಲ್ಡ್ ದ ಗ್ರೋತ್ ಬೈ ಸೆಲ್ ಡಿವಿಷನ್ ವೇರ್ ಇನ್ ಲಿವಿಂಗ್ ಆರ್ಗನಿಸಮ್ಸ್. ಜೀವಿಗಳಲ್ಲಿ ಅಥವಾ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಸೈಜು ಮಾಸು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಬೈ ಸೆಲ್ ಡಿವಿಷನ್. ಬಟ್ ಇನ್ ನಾನ್ ಲಿವಿಂಗ್ ಥಿಂಗ್ ಗ್ರೋತ್ ಅಕ್ಕರ್ಸ್ ಬೈ ದಿ ಸರ್ಫೇಸ್ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಲಿವಿಂಗು ನಾನ್ ಲಿವಿಂಗಲ್ಲಿ ಎರಡರಲ್ಲೂ ಗ್ರೋತ್ ಇರೋದ್ರಿಂದ ವಿ ಕ್ಯಾನ್ ಸೇ ಲಿವಿಂಗ್ ಗ್ರೋತ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದನ್ನು. ಗ್ರೋತ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್. ಯಾಕೆ ಗ್ರೋತ್ ಆಗೋದು ಲಿವಿಂಗ್ ಆರ್ಗನಿಸಮ್ಸಲ್ಲೇ ಅಂತ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ಶೋಸ್ ಗ್ರೋತ್. ಓಕೆ, ಹಾಗಾಗಿ ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಲ್ಲ ಅಂತ ಹೇಳ್ತೀವಿ, ಬಟ್ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್. ಓಕೆ, ಈ ಸೆಂಟೆನ್ಸಿನ ಅರ್ಥ ಏನು ಅಂತಂದರೆ, ಗ್ರೋತನ್ನು ಅಷ್ಟೇ ನೋಡಿ ಅದು ಒಂದು ಲಿವಿಂಗ್ ಆರ್ಗನಿಸಮ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಬೇರೆ ಬೇರೆ ಪ್ರಾಪರ್ಟೀಸನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಓಕೆ, ಇನ್ನೊಂದು ನೆನಪಿರಲಿ, ಲಿವಿಂಗ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಯಾವಾಗಲೂ ಇನ್ಸೈಡಿಂದ ಆಗುತ್ತೆ. ಗ್ರೋತ್ ಈಸ್ ಫ್ರಮ್ ಇನ್ಸೈಡ್ ಬಿಕಾಸ್ ಸೆಲ್ ಡಿವಿಷನ್ ಅಕರ್ಸ್ ಇನ್ಸೈಡ್ ದ ಬಾಡಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಬಟ್ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಏನಾಗ್ತಿದೆ ನೋಡಿ, ಅಕ್ಯುಮುಲೇಷನ್ ಹೊರಗಡೆಯಿಂದ ಆಗ್ತಾ ಇದೆ. ಗ್ರೋತ್ ಈಸ್ ಫ್ರಮ್ ಔಟ್ಸೈಡ್. ಓಕೆ, ಬಟ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ಗ್ರೋತ್ ಈಸ್ ಫ್ರಮ್ ಇನ್ಸೈಡ್. ಒಳಗಡೆ ಸೆಲ್ಸ್ ಡಿವೈಡ್ ಆಗ್ತಾ ಆಗ್ತಾ ನಂಬರ್ ಆಫ್ ಸೆಲ್ಸ್ ಜಾಸ್ತಿಯಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಸೊ ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಗ್ರೋತ್ ಆಫ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಗ್ರೋತ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಈ 2 ಪಾಯಿಂಟ್ಸನ್ನು ಬರೀಬೇಕು ನಾವು. ಓಕೆ, ಸೊ ದಟ್ ಈಸ್ ಅಬೌಟ್ ಗ್ರೋತ್. ಅಂದರೆ ಒಂದು ಪ್ರಾಪರ್ಟಿ ತಿಳ್ಕೊಂಡಿವಿ ನಾವು. ಓಕೆ, ಯಾವುದು ಗ್ರೋತ್ ಅಂತ. ಸೊ ಸೆಕೆಂಡ್ ಪ್ರಾಪರ್ಟಿಗೆ ಹೋಗೋಣ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ದಟ್ ಈಸ್ ನಥಿಂಗ್ ಬಟ್ ರಿಪ್ರೊಡಕ್ಷನ್. ಓಕೆ, ಸೊ what do you mean by reproduction? It is the production of progeny
ಆರ್ ಆಫ್ಸ್ಪ್ರಿಂಗ್ಸ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ಆಫ್ಸ್ಪ್ರಿಂಗ್ಸ್. ಅಥವಾ ವಿ ಕ್ಯಾನ್ ಆಲ್ಸೋ ಸೇ ಯಂಗ್ ಒನ್ಸ್. young ones. Okay? It is the production of progeny having features similar to those of parents. ಪೇರೆಂಟ್ಸ್ಗೆ ಈಕ್ವಲ್ ಆಗಿರತಕ್ಕಂತಹ ಪ್ರಾಪರ್ಟಿಯನ್ನು ಹೊಂದಿರುವಂತಹ, ಪೇರೆಂಟ್ಸ್ ಥರನೇ ಇರತಕ್ಕಂಥ ಫೀಚರ್ಸನ್ನು ಹೊಂದಿರುವಂತಹ ಪ್ರೋಜನಿಗಳನ್ನು, ಆಫ್ ಸ್ಪ್ರಿಂಗ್ಸನ್ನು ಅಥವಾ ಯಂಗ್ ಒನ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ಅಂತಹ ಒಂದು ಪ್ರಾಸೆಸ್ಗೆ ನಾವು ಹೇಳ್ತೀವಿ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಆರ್ಗ್ಯಾನಿಸಮ್ಸಲ್ಲಿ ಎರಡು ರೀತಿ ರಿಪ್ರೊಡಕ್ಷನ್ ಇರುತ್ತೆ, ಎಸೆಕ್ಷುಯಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಆಬ್ವಿಯಸ್ ಆಗಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಲೇ ಕನ್ಸಿಡರ್ ಮಾಡ್ಕೊತೀವಿ, ಆದರೆ ಆರ್ಗ್ಯಾನಿಸಮ್ಸು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ಕೂಡ ತೋರಿಸ್ತವೆ ಅಂತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್. ದೇ ಆಲ್ವೇಸ್ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಶೋ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಲೈಕ್ ಫಂಗೈನ ತಗೊಂಡ್ರೆ ಅಥವಾ ಫಂಗಸ್ ಅನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅವು ಮಿಲಿಯನ್ಸ್ ಆಫ್ ಸ್ಪೋರ್ಸ್ ಅನ್ನು ಬಿಡುಗಡೆ ಮಾಡ್ತವೆ. ಆ್ಯಂಡ್ ದೀಸ್ ಸ್ಪೋರ್ಸ್ ಆರ್ ಎಸೆಕ್ಷುವಲ್ ಸ್ಟ್ರಕ್ಚರ್ಸ್, ಅಂದರೆ ಸಿಂಗಲ್ ಆರ್ಗನಿಸಮ್ ಇಂದ ಬಂದಿರತಕ್ಕಂತಹ ಸ್ಪೋರ್ಸು. ಆ ಸ್ಪೋರ್ಸು ಏನಾಗ್ತವೆ, ಜರ್ಮಿನೇಟ್ ಆಗಿಬಿಟ್ಟು ಒಂದು ಹೊಸ ಫಂಗಸ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲಿ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸಿಂಗಲ್ ಪೇರೆಂಟೇ ಏನು ಮಾಡುತ್ತೆ, ಸ್ಪೋರ್ಸನ್ನು ಬಿಡುಗಡೆ ಮಾಡುತ್ತೆ. ಈ ಸ್ಪೋರ್ಸು ಒಂದು ನ್ಯೂ ಆರ್ಗನಿಸಮ್ ಆಗಿ ಕನ್ವರ್ಟ್ ಆಗುತ್ತೆ, ಬೆಳೆದು ದೊಡ್ಡದಾಗುತ್ತೆ. ಸೊ ಹಾಗಾಗಿ ಸ್ಪೋರ್ಸ್ ಎಸೆಕ್ಷುವಲ್ ಸ್ಪೋರ್ಸ್, ಅದು ಸಿಂಗಲ್ ಪೇರೆಂಟಿಂದ ಬಂದಿರತಕ್ಕಂಥದ್ದು. ಇನ್ನು ಈಸ್ಟ್ ಆ್ಯಂಡ್ ಹೈಡ್ರಾ ಇದೆ. ಓಕೆ, ದೀಸ್ ಆರ್ ಸಿಂಪಲ್ ಆರ್ಗ್ಯಾನಿಸಮ್ಸ್ ಲೈಕ್ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ, ಅಥವಾ ಇದು ಸಿಂಪಲ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಅಂತ ಹೇಳ್ತೀವಿ. ಈ ಈಸ್ಟ್ ಹೈಡ್ರಾಗಳು ಬಡ್ಡಿಂಗಿಂದ ರಿಪ್ರೊಡ್ಯೂಸ್ ಮಾಡ್ತವೆ. ಸೊ ಬಡ್ಡಿಂಗಲ್ಲಿ ಇಲ್ಲೂ ಕೂಡ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇದು ಈಸ್ಟ್ ಸೆಲ್ ಅಂತ ತಿಳ್ಕೊಳ್ಳಿ, ಒಂದು ಔಟ್ ಗ್ರೋತ್ ಡೆವಲಪ್ ಆಗುತ್ತೆ. ಫಸ್ಟು ಔಟ್ ಗ್ರೋತ್ ಏನಾಗುತ್ತೆ, ಇನ್ಕ್ರೀಸ್ ಇನ್ ಸೈಜ್ ಆಗಿಬಿಟ್ಟು ಅದು ಸಪ್ರೇಟ್ ಆಗಿ ಒಂದು ಹೊಸ ಆರ್ಗನಿಸಮ್ ಆಗಿ ಕನ್ವರ್ಟ್ ಆಗಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇಂಥದನ್ನು ನಾವೇನಂತೀವಿ ಬಡ್ಡಿಂಗ್ ಅಂತ ಕರಿತೀವಿ. ಇಲ್ಲಿ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಕೂಡ ನಾವು ಎಸೆಕ್ಷುವಲ್ ಅಂತ ಕರಿತೀವಿ. ಇನ್ನು ಪ್ಲನೇರಿಯಾ ಅಥವಾ ಫ್ಲಾಟ್ ವರ್ಮ್ ಇರ್ತದಲ್ಲ, ಈ ಪ್ಲನೇರಿಯಾ ರೀಜನರೇಷನ್ ಇಂದ ಆಗಿರ್ತದೆ. ಅಂದರೆ ದಟ್ ಮೀನ್ಸ್ ದಟ್ ಆ ಬಾಡಿಯಲ್ಲಿ ಯಾವ ಪಾರ್ಟ್ ಏನಾಗುತ್ತೆ, ಕಳೆದು ಹೋಗುತ್ತೆ ಅಥವಾ ಕಟ್ಟಾಗುತ್ತೆ ಅಥವಾ ಏನೋ ಡ್ಯಾಮೇಜ್ ಆಗುತ್ತಲ್ಲ, ಆ ಪಾರ್ಟನ್ನು ಮತ್ತೆ ರೀಗ್ರೋ ಮಾಡ್ಕೊಳ್ಳುತ್ತೆ. ಅಂತಹ ಒಂದು ಪ್ರಾಪರ್ಟಿಗೆ ನಾವು ರೀಜನರೇಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೂಡ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಇನ್ನು ಲೈಕ್ ಸಮ್ ಫಂಗಸ್ಸು, ಫಿಲಮೆಂಟಸ್ ಆಲ್ಗೆ, ಪ್ರೋಟೋನಿಮಾ ಆಫ್ ಮಾಸಸ್, ಈ ಬ್ರಯೋಫೈಟ್ಸಲ್ಲಿ ಪ್ರೋಟೋನಿಮಾ ಅಂತ ಒಂದು ಸ್ಟೇಜ್ ಬರುತ್ತೆ. ಆ ಪ್ರೋಟೋನಿಮಾ ಇವೆಲ್ಲವೂ ಕೂಡ ಫ್ರಾಗ್ಮೆಂಟೇಷನಿಂದ ತಮ್ಮ ಸಂತತಿಯನ್ನು ಇನ್ಕ್ರೀಸ್ ಮಾಡ್ತವೆ, ಪ್ರೋಜನಿಗಳನ್ನು ಕೊಡ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಫಿಲಮೆಂಟಸ್ ಆಲ್ಗೆ ಇದೆ ಅಂತ ತಿಳ್ಕೊಳ್ಳಿ. ಆ ಫಿಲಮೆಂಟಸ್ ಆಲ್ಗೆ ಏನಾಗುತ್ತೆ, ಈ ರೀತಿ ಫ್ರಾಗ್ಮೆಂಟ್ ಆಗಿ ಈಚ್ ಫ್ರಾಗ್ಮೆಂಟ್ ವಿಲ್ ಬಿಕಮ್ ಎ ನ್ಯೂ ಆರ್ಗನಿಸಮ್. ಒಂದೊಂದು ಫ್ರಾಗ್ಮೆಂಟ್ ಒಂದೊಂದು ಹೊಸ ಆರ್ಗನಿಸಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಈ ರೀತಿ ನಂಬರ್ ಆಫ್ ಆರ್ಗನಿಸಮ್ಸ್ ಇನ್ಕ್ರೀಸ್ ಆಗುವಂತಹ ಒಂದು ಮೆಥಡನ್ನು ಅಥವಾ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ ಅಂತ. ಇನ್ನು ಉಳಿದಂತೆ ಬೇರೆ ಬೇರೆ ಹೈಯರ್ ಆರ್ಗನಿಸಮ್ಸ್ ಎಲ್ಲ ಸೆಕ್ಷುವಲ್ ರೀಪ್ರೊಡಕ್ಷನನ್ನು ತೋರಿಸ್ತವೆ. ಇಲ್ಲಿ ಮೇಲು ಮತ್ತು ಫೀಮೇಲ್ ಗ್ಯಾಮೆಟ್ಗಳ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದು ಝೈಗೋಟ್ ಆಗುತ್ತೆ. ಅದು ನೀವು ಫರ್ದರ್ ಚಾಪ್ಟರ್ಸಲ್ಲಿ ತಿಳ್ಕೊಳ್ತಾ ಹೋಗ್ತೀರಿ ಡೀಟೇಲ್ಡಾಗಿ. ಈ ಝೈಗೋಟ್ ಏನಾಗ್ತದೆ, ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಇದ್ದಿದ್ದು ಒಂದು ಆರ್ಗ್ಯಾನಿಸಮ್, ಫೀಟಸ್ ಆಗ್ತದೆ. ಫೀಟಸ್ ಇದ್ದಿದ್ದು ಒಂದು ಆರ್ಗ್ಯಾನಿಸಮ್ ಆಗಿ ಕಂಪ್ಲೀಟಾಗಿ ಡೆವಲಪ್ ಆಗಿ ಹೊರಗಡೆ ಬರ್ತದೆ ಅಂತ. ಈ ರೀತಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಹೇಳ್ತೀವಿ. ಸೊ ಎಲ್ಲ ಎಸೆಕ್ಷುವಲ್ ಆರ್ ಸೆಕ್ಷುವಲ್ ರಿಪ್ರೊಡಕ್ಷನಿನ ಅಲ್ಟಿಮೇಟ್ ಏಮ್ ಏನು ಅಂತಂದರೆ ಪ್ರೊಡಕ್ಷನ್ ಆಫ್ ಯಂಗ್ ಒನ್ಸ್ ಆರ್ ಪ್ರೋಜನಿ ಹ್ಯಾವಿಂಗ್ ಫೀಚರ್ಸ್ ಸಿಮಿಲರ್ ಟು ದೋಸ್ ಆಫ್ ಪೇರೆಂಟ್ಸ್. ಇದೇ ಪ್ರಾಸೆಸನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಜೀವಿಯಲ್ಲಿ ರಿಪ್ರೊಡಕ್ಷನ್ ಇದೆ ಅಂತಂದರೆ ನಾವೇನು ಹೇಳ್ಬೋದು, ಅದನ್ನು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾಕೆಂದರೆ ನಾನ್ ಲಿವಿಂಗ್ ಥಿಂಗ್ಸು ರೀಪ್ರೊಡಕ್ಷನನ್ನು ತೋರಿಸೋದಿಲ್ಲ, ತನ್ನದೇ ಆಗಿರ್ತಕ್ಕಂಥ ಯಂಗ್ ಒನ್ಸ್ಗೆ ಅವು ಜನ್ಮ ಕೊಡೋದಿಲ್ಲ ಅಂತ. ಸೊ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ಪ್ರೋಜನಿ ಹ್ಯಾವಿಂಗ್ ಫೀಚರ್ಸ್ ಸಿಮಿಲರ್ ಟು ದೋಸ್ ಆಫ್ ಪೇರೆಂಟ್ಸ್ ಅಂತ ಹೇಳ್ತೀವಿ. ಜೊತೆಗೆ ಎಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಎರಡನ್ನು ಕೂಡ ತೋರಿಸುತ್ತೆ ಅಂತ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ರಿಪ್ರೊಡಕ್ಷನ್. ಓಕೆ, ಸೊ ಹಾಗಾದರೆ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ರಿಪ್ರೊಡಕ್ಷನ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್. ಯಾಕೆಂದರೆ ರಿಪ್ರೊಡಕ್ಷನ್ ಈಸ್ ಓನ್ಲಿ ಸೀನ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ಬಟ್ ನಾಟ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ನೌ ಲೆಟ್ ಅಸ್ discuss about another property, that is metabolism. Okay, what is metabolism? It is the sum total of all biochemical reaction taking place inside a living system. ಓಕೆ, ಒಂದು ಲಿವಿಂಗ್ ಸಿಸ್ಟಮ್ ಅಂತಂದರೆ ಹಲವಾರು ಕೆಮಿಕಲ್ಸು ಅಲ್ಲಿ ಇನ್ವಾಲ್ವ್ ಆಗಿರ್ತವೆ, ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರ್ತದೆ ಅಲ್ಲಿ. ಇಲ್ಲಿ ಮೇಕಿಂಗ್ ಆಫ್ ಕೆಮಿಕಲ್ಸ್ ಆಗುತ್ತೆ. ಫಸ್ಟು ಹಲವಾರು ಕೆಮಿಕಲ್ಸು ಪ್ರಿಪೇರ್ ಆಗ್ತವೆ, ಪ್ರಿಪೇರ್ ಆದಂತಹ ಕೆಮಿಕಲ್ಸು ಕನ್ವರ್ಟ್ ಆಗ್ತವೆ.
ಈ ಕನ್ವರ್ಷನ್ಗೆ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ಕಾರಣ ಆಗ್ತವೆ ಅಂತ. ಈ ರೀತಿ ಒಂದು ಸೆಟ್ ಆಫ್ ಕಾಂಪ್ಲೆಕ್ಸ್ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತೀವಿ. ಆ ಎಲ್ಲ ಬಯೋಕೆಮಿಕಲ್ ರಿಯಾಕ್ಷನ್ಗಳ ಸಮ್ ಟೋಟಲ್ಲೇ ಮೆಟಬಾಲಿಸಮ್ ಅಂತ ಹೇಳ್ತೀವಿ ನಾವು. ಎಲ್ಲಿ ಆಗ್ತಾ ಇರ್ತದೆ ಅದು? ಇನ್ಸೈಡ್ ಅ ಲಿವಿಂಗ್ ಸಿಸ್ಟಮ್. ಸೊ ಈ ಒಂದು ಮೆಟಬಾಲಿಕ್ ರಿಯಾಕ್ಷನ್ಸು ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಆಗೋದಿಲ್ಲ. ಹಾಗಾಗಿ ವಿ ಕ್ಯಾನ್ ಸೇ ಮೆಟಬಾಲಿಸಮ್ ಇಸ್ ದ ಡಿಫೈನಿಂಗ್ ಫೀಚರ್ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತ. ಇದನ್ನು ಒಂದು ಡಿಫೈನಿಂಗ್ ಫೀಚರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಬಿಕಾಸ್ ಮೆಟಬಾಲಿಸಮ್ ಅಕರ್ಸ್ ಓನ್ಲಿ ಇನ್ ಲಿವಿಂಗ್ ಆರ್ಗನಿಸಮ್ಸ್, ನಾಟ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಸೊ ಈವನ್ ಮೆಟಬಾಲಿಕ್ ರಿಯಾಕ್ಷನ್ಸು ಕೇವಲ ಆರ್ಗನಿಸಮ್ಸಲ್ಲಿ ಅಷ್ಟೇ ಆಗಲ್ಲ, ಒಂದು ಲ್ಯಾಬೊರೇಟರಿ ಒಳಗಡೆ ಸೆಲ್ ಫ್ರೀ ಸಿಸ್ಟಮ್ಗಳಲ್ಲೂ ಕೂಡ ನಾವು ಬಯೋಕೆಮಿಕಲ್ ರಿಯಾಕ್ಷನನ್ನು ಆರ್ಟಿಫಿಷಿಯಲ್ ಆಗಿ ಮಾಡ್ಬೋದು. ಹೇಗೆ ಅಂತಂದರೆ, ಒಂದು ಪೆಟ್ರಿ ಡಿಶನ್ನು ತೊಗೊಂಡು ಲ್ಯಾಬೊರೇಟರಿ ಒಳಗಡೆ ಆ ಪೆಟ್ರಿ ಡಿಶ್ ಒಳಗಡೆ ಡಿಸೈರ್ಡ್ ಕೆಮಿಕಲ್ಸನ್ನೆಲ್ಲ ಹಾಕಿಬಿಟ್ಟು, ಅಂದರೆ ರಿಯಾಕ್ಷನ್ಗೆ ಏನೇನು ಬೇಕೋ ಅವೆಲ್ಲ ಕೆಮಿಕಲ್ಸನ್ನು ಹಾಕಿಬಿಟ್ಟು ನಾವು ಬೇಕಾದಂತಹ ಪ್ರಾಡಕ್ಟನ್ನು ಅಥವಾ ಬಯೋಕೆಮಿಕಲನ್ನು ನಾವಿಲ್ಲಿ ಸೃಷ್ಟಿ ಮಾಡಬಹುದು. ಇದು ಸೆಲ್ ಫ್ರೀ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಅಕರಿಂಗ್ ಇನ್ಸೈಡ್ ದ ಸೆಲ್, ಬಟ್ ಇಟ್ ಈಸ್ ಅಕರಿಂಗ್ ಇನ್ಸೈಡ್ ದ ಲ್ಯಾಬೊರೇಟರಿ ಆನ್ ಎ ಪೆಟ್ರಿ ಡಿಶ್ ಅಂತ ಹೇಳಿ. ಸೊ ಇದು ಬಯೋಕೆಮಿಕಲ್ ರಿಯಾಕ್ಷನ್ ಇಲ್ಲೂ ಆಗುತ್ತೆ, ಬಟ್ ಇದನ್ನು ಏನಂತ ಕರೆಯೋದಿಲ್ಲ, ಇದನ್ನು ಲಿವಿಂಗ್ ಆರ್ಗನಿಸಮ್ ಅಂತ ಕರೆಯೋದಿಲ್ಲ. ಇನ್ಸ್ಟೆಡ್ ಏನಂತ ಕರಿತೀವಿ ಅಂತಂದರೆ, ವಿ ಕಾಲ್ ಇಟ್ ಆಸ್ ಅ ಲಿವಿಂಗ್ ರಿಯಾಕ್ಷನ್. ಈ ಸೆಲ್ ಒಳಗಡೆ ನಡೆಯೋದಿಲ್ಲ, ಸೆಲ್ಲಿಂದ ಹೊರಗಡೆ ನಡೀತದೆ, ಆದರೆ ಲಿವಿಂಗ್ ಆರ್ಗನಿಸಮಲ್ಲಿ ಏನು ನಡಿಬೇಕೋ ಅದೇ ರಿಯಾಕ್ಷನ್ಸ್ ನಡೀತಾ ಇರ್ತದೆ. ಹಾಗಾಗಿ ದಿಸ್ ಈಸ್ ನಾಟ್ ಕಾಲ್ಡ್ ಲಿವಿಂಗ್ ಥಿಂಗ್ ಅಂತ ಹೇಳೋದಿಲ್ಲ, ನಾವು ಅದನ್ನ ಏನಂತ ಕರಿತೀವಿ? ಲಿವಿಂಗ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ಮೆಟಬಾಲಿಸಮ್. ನಾವು ಅನದರ್ ಪ್ರಾಪರ್ಟಿ ದಟ್ ಈಸ್ ಸೆಲ್ಯುಲಾರ್ ಆರ್ಗನೈಸೇಷನ್. ಓಕೆ, ಸೊ ನಿಮಗೆಲ್ಲ ಲೋಯರ್ ಕ್ಲಾಸಸ್ಸಲ್ಲಿ ಕೂಡ ನೀವು ಕಲ್ತಿದ್ರಿ, ಆಲ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಓಕೆ, ದ ಸೆಲ್ಸ್ ಪ್ರೆಸೆಂಟ್ ನೌ ಆರ್ ಅರಿಜಿನೇಟೆಡ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳ್ತೀವಲ್ವಾ, ಅದು ಸೆಲ್ ಥಿಯರಿ ಹೇಳುತ್ತೆ. ಓಕೆ, ಸೊ ಆ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂದರೆ ಎಲ್ಲ ಆರ್ಗನಿಸಮ್ಗಳು ಸೆಲ್ಲಿಂದ ಆಗಿದ್ದಾವೆ. ಆ ಸೆಲ್ಲು ಒಂದಾದರೂ ಆಗಿರ್ಬೋದು. ಎನ್ ಆರ್ಗನಿಸಮ್ ಈಸ್ ಮೇಡ್ ಅಪ್ ಆಫ್ ಒನ್ ಸೆಲ್ ಆರ್ ಮೋರ್ ದ್ಯಾನ್ ಒನ್ ಸೆಲ್ ಅಂತೇಳಿ. ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಒನ್ ಸೆಲ್, ನಿಮಗೆಲ್ಲ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂತ ಕರೆಯಲ್ಪಡುತ್ತೆ. ಇಫ್ ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಸೆಲ್, ಇಟ್ ಈಸ್ ಕಾಲ್ಡ್ ಮಲ್ಟಿಸೆಲ್ಯುಲಾರ್ ಆರ್ಗನಿಸಮ್. ಓಕೆ, ಸೊ ಈ ಒಂದು ಸೆಲ್ಯುಲಾರ್ ಆರ್ಗನೈಸೇಷನ್ ಅಥವಾ ಒಂದು ಆರ್ಗನಿಸಮ್ ಸೆಲ್ಗಳಿಂದ ಮಾಡಲ್ಪಟ್ಟಿದೆ ಅಂದರೆ, ಆರ್ಗ್ಯಾನಿಸಮ್ ಮಾತ್ರ ಸೆಲ್ಸಿಂದ ಆಗಿರುತ್ತೆ. ಇನ್ನೇನಾದರೂ ಯಾವುದಾದ್ರು ನಾನ್ ಲಿವಿಂಗ್ ಥಿಂಗ್ ಇದೆ ಅಂತಂದರೆ, ನಾನ್ ಲಿವಿಂಗ್ ಥಿಂಗ್ಸು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ದೇ ಆರ್ ಮೇಡ್ ಅಪ್ ಆಫ್ ಆಟಮ್ಸ್, ಸೆಲ್ಸ್. ಓಕೆ, ಹಾಗಾಗಿ ಸೆಲ್ಸ್ ಎದರಲ್ಲಿರುತ್ತೆ? ಓನ್ಲಿ ಇನ್ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಇರೋದ್ರಿಂದ, ಬೈ ಅಬ್ಸರ್ವಿಂಗ್ ದ ಸೆಲ್ಯುಲಾರ್ ಆರ್ಗನೈಸೇಷನ್ ವಿ ಕ್ಯಾನ್ ಸೇ ದಟ್ ಆರ್ಗನಿಸಮ್ ದಟ್ ಈಸ್ ಎನ್ ಆರ್ಗನಿಸಮ್ ಅಂತ, ಅಥವಾ ಒಂದು ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ತೀವಿ ನಾವು, ಸೆಲ್ಯುಲಾರ್ ಆರ್ಗನೈಸೇಷನ್ ನೋಡಿ. ಹಾಗಾಗಿ ಇದನ್ನು ನಾವು ಡಿಫೈನಿಂಗ್ ಫೀಚರ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕನ್ಸಿಡರ್ ಮಾಡಬಹುದು. ದಟ್ ಈಸ್ ಅಬೌಟ್ ಸೆಲ್ಯುಲಾರ್ ಆರ್ಗನೈಸೇಷನ್. ಆ್ಯಂಡ್ ನೆಕ್ಸ್ಟ್ ಪ್ರಾಪರ್ಟಿ ದಟ್ ಈಸ್ ಕಾನ್ಷಿಯಸ್ನೆಸ್. ಓಕೆ, ಸೊ ಕಾನ್ಷಿಯಸ್ನೆಸ್ ಅಂದರೆ ನೋಡಿ, ಇಟ್ ಈಸ್ ಮೋಸ್ಟ್ ಇಂಟ್ರೆಸ್ಟಿಂಗ್. ದಿನನಿತ್ಯ ಜೀವನದಲ್ಲಿ ವಿ ವಿಲ್ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಕಾನ್ಷಿಯಸ್ ಥಿಂಗ್ಸ್ ಅಥವಾ ಕಾನ್ಷಿಯಸ್ ರಿಯಾಕ್ಷನ್ಸನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಲೈಕ್ ನಾವು ಚಳಿ ಆದರೆ ನಡುಗ್ತೀವಿ, ವಿ ವಿಲ್ ರೆಸ್ಪಾಂಡ್ ಟು ದ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಅಂದರೆ ಪ್ಲ್ಯಾಂಟ್ಸು ಅಥವಾ ಯಾವುದೋ ಒಂದು ಆರ್ಗ್ಯಾನಿಸಮ್ಮು ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸನ್ನು ಕೊಡ್ತಾ ಇರ್ತದೆ ಅಂತ. ಕಾನ್ಷಿಯಸ್ನೆಸ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ದ ಎಬಿಲಿಟಿ ಆಫ್ ಆರ್ಗ್ಯಾನಿಸಮ್ಸ್ to sense their environment and response to environmental stimuli. Okay, ಈ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಸ್ಟಿಮ್ಯುಲಸ್ಗೆ ಅದನ್ನ ಸೆನ್ಸ್ ಮಾಡಿಬಿಟ್ಟು ಆರ್ಗ್ಯಾನಿಸಮ್ಸ್ ಅದಕ್ಕೆ ರೆಸ್ಪಾನ್ಸನ್ನು ಮಾಡಿದರೆ, ಅದಕ್ಕೆ ನಾವೇನಂತೀವಿ? ಆ ಎಬಿಲಿಟಿಗೆ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಆ ಸ್ಟಿಮ್ಯುಲಸ್ ಏನಾಗಿರ್ಬೋದು? ಇಟ್ ಮೇ ಬಿ ಎ ಫಿಸಿಕಲ್ ಸ್ಟಿಮ್ಯುಲಸ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಎ ಕೆಮಿಕಲ್ ಸ್ಟಿಮ್ಯುಲಸ್, ಆರ್ ಇಟ್ ಮೇ ಬಿ ಎ ಬಯಾಲಜಿಕಲ್ ಸ್ಟಿಮ್ಯುಲಸ್. ಎಲ್ಲ ಸ್ಟಿಮ್ಯುಲಸ್ಗಳಿಗೆ ರೆಸ್ಪಾಂಡ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ನಾವೇನು ಹೇಳ್ತೀವಿ? ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಆ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಸ್ ಏನಾಗಿರ್ಬೋದು? ಲೈಟ್ಗೆ ರೆಸ್ಪಾಂಡ್ ಮಾಡ್ತೀವಿ, ವಾಟರ್ಗೆ ರೆಸ್ಪಾಂಡ್ ಮಾಡ್ತೀವಿ. ಎನಿ ಆರ್ಗ್ಯಾನಿಸಮ್ ವಿಲ್ ರೆಸ್ಪಾಂಡ್ ಟು ಲೈಟ್, ವಾಟರ್, ಟೆಂಪ್ರೇಚರ್, ಆ್ಯಂಡ್ ದೇ ರೆಸ್ಪಾನ್ಸ್ ಈವನ್ ಟು ದ ಅದರ್ ಆರ್ಗನಿಸಮ್ಸ್, ಆ್ಯಂಡ್ ರೆಸ್ಪಾನ್ಸ್ ಟು ಕೆಮಿಕಲ್ಸು, ಈವನ್ ರೆಸ್ಪಾನ್ಸ್ ಟು ಪೊಲ್ಯೂಟೆಂಟ್ಸ್ ಅಂತಲೂ ಹೇಳ್ತೀವಿ. ಕೆಲವು ಪೊಲ್ಯೂಟೆಂಟ್ಸ್ಗೂ ಕೂಡ ನಾವು ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೈಕೆನ್ಸ್. ಓಕೆ, ಲೈಕೆನ್ಸ್ ಆರ್ ದ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್ ಅಂತ ಹೇಳಿ. ಯಾವುದೋ ಒಂದು ವಾಟರ್ ಬಾಡಿಯಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಅಥವಾ ಒಂದು ರಾಕ್ ಮೇಲೆ ಪೊಲ್ಯೂಷನ್ ಅಥವಾ ಏರಿಯಾದಲ್ಲಿ ಪೊಲ್ಯೂಷನ್ ಆಗಿದೆ ಇಲ್ಲ ಅಂತ ತಿಳ್ಕೊಬೇಕಂದ್ರೆ, ಅಲ್ಲಿ ಲೈಕೆನ್ಸು ಗ್ರೋ ಆಗಿದೆ ಇಲ್ಲ ಅಂತ
ನೋಡಿ ಹೇಳ್ತೀವಿ ನಾವು. ಹಾಗಾಗಿ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್ ಅಂತಲೂ ಹೇಳ್ತೀವಿ ಲೈಕೆನ್ಸನ್ನು. ಸೊ ದೇ ಆರ್ ದಟ್ ಈಸ್ ನಥಿಂಗ್ ಬಟ್ ದ ರೆಸ್ಪಾನ್ಸ್ ಆಫ್ ಲೈಕೆನ್ಸ್ ಟುವರ್ಡ್ಸ್ ಪೊಲ್ಯೂಟೆಂಟ್ಸ್. ಆ ಏರಿಯಾದಲ್ಲಿ ಪೊಲ್ಯೂಟೆಂಟ್ಸ್ ಜಾಸ್ತಿ ಇತ್ತು ಅಂತಂದರೆ ಲೈಕೆನ್ಸ್ ವಿಲ್ ನಾಟ್ ಗ್ರೋ. ಓಕೆ, ದಟ್ಟು ನಾವು ಪರ್ಟಿಕ್ಯುಲರಾಗಿ ಹೇಳೋದಾದರೆ ಈ ಲೈಕೆನ್ಸನ್ನು ನಾವು ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಅದು ಇಟ್ ಈಸ್ ಅ ಗುಡ್ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ ಆ್ಯಕ್ಚುಲಿ. ಒಂದು ಏರಿಯಾದಲ್ಲಿ ಏರ್ ಪೊಲ್ಯೂಷನ್ ಏನಾದರೂ ಆಗಿದೆ ಅಂತಂದರೆ, ಎಸ್ಪೆಷಲಿ ಸಲ್ಫರ್ ಡೈಆಕ್ಸೈಡ್ ಇದೆ ಏರಿಯಾದಲ್ಲಿ ಅಂತಂದರೆ, ಸಲ್ಫರ್ ಡೈಆಕ್ಸೈಡ್ ಇರುವಂಥ ಏರಿಯಾದಲ್ಲಿ ಲೈಕೆನ್ಸ್ ಗ್ರೋ ಆಗಲ್ಲ. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ದಟ್ ಏರ್ ಇಸ್ ಪೊಲ್ಯೂಟೆಡ್ ಅಂತ. ಹೀಗೆ ಪೊಲ್ಯೂಟೆಂಟ್ಗೂ ಕೂಡ ಲಿವಿಂಗ್ ಆರ್ಗನಿಸಮ್ಸು ರೆಸ್ಪಾನ್ಸ್ ಮಾಡ್ತವೆ ಆ್ಯಂಡ್ ದೇ ಹ್ಯಾವ್ ಕಾನ್ಷಿಯಸ್ನೆಸ್ ಅಂತ. ಸೊ ದಿಸ್ ಈಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಆರ್ಗ್ಯಾನಿಸಮ್ಸ್ಗೆ ಮಾತ್ರ ಅದರ ಸರೌಂಡಿಂಗ್ಸಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ಸೆನ್ಸೇಷನ್ ಇರುತ್ತೆ. ಆಲ್ ಆರ್ಗ್ಯಾನಿಸಮ್ಸ್ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಸರೌಂಡಿಂಗ್ಸ್ ಬಗ್ಗೆ ಅವೇರ್ ಇರ್ತವೆ ಅಥವಾ ಜಾಗೃತವಾಗಿರ್ತವೆ. ಸೊ ದಟ್ ವಿ ಕ್ಯಾನ್ ಸೇ ಕಾನ್ಷಿಯಸ್ನೆಸ್ ಇಸ್ ದ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್. ಜೊತೆಗೆ ಎಲ್ಲ ಆರ್ಗನಿಸಮ್ಸು ಸರೌಂಡಿಂಗ್ಸ್ ಬಗ್ಗೆ ಅವೇರ್ನೆಸ್ಸನ್ನು ಹೊಂದಿರ್ತವೆ. ಆದರೆ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ, ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. ಆಲ್ಸೋ ದೇ ಆರ್ ಹ್ಯಾವಿಂಗ್ ಎ ಸ್ಪೆಷಲ್ ಪ್ರಾಪರ್ಟಿ ಕಾಲ್ಡ್ ಸೆಲ್ಫ್ ಕಾನ್ಷಿಯಸ್ನೆಸ್. ಓಕೆ, ತಮ್ಮ ಬಗ್ಗೆ ಕೂಡ ತಾವು ಕಾನ್ಷಿಯಸ್ಸನ್ನು ಹೊಂದಿರ್ತಾರೆ, ಜೊತೆಗೆ ಸರೌಂಡಿಂಗ್ಸ್ ಬಗ್ಗೆನೂ ಕೂಡ ತಿಳ್ಕೊಂಡಿರ್ತಾರೆ. ದಟ್ ಈಸ್ ದ ಬೆಸ್ಟ್ ಪ್ರಾಪರ್ಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ದಟ್ ಈಸ್ ದ ಗಿಫ್ಟ್ ಆಫ್ ನೇಚರ್ ದಟ್ ವಿ ಆರ್ ಬ್ಲೆಸ್ಡ್ ವಿತ್. Okay, so we can say consciousness is the defining property of living organism. Okay, so ಇಷ್ಟು ಲಿವಿಂಗ್ ಆರ್ಗನಿಸಮ್ಸ್ನ ಡಿಫೈನಿಂಗ್ ಪ್ರಾಪರ್ಟೀಸ್. ಯಾವುದ್ಯಾವುದಿದೆ? ಸೊ ಫಸ್ಟ್ ಒನ್ ದಟ್ ಈಸ್ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. Okay, now let us move on to the next concept, that is diversity in the living organism. Okay. So what do you mean by diversity? Diversity, the name itself says diverse. Diverse means different kinds ಅಂತ. ಓಕೆ, ಸೊ ಲಿವಿಂಗ್ ವರ್ಲ್ಡ್ ಡೈವರ್ಸಿಟಿ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಇಫ್ ಯು ಅಬ್ಸರ್ವ್ ದ ಸರೌಂಡಿಂಗ್ಸ್, ನಮ್ಮ ಸುತ್ತಮುತ್ತ ಇರತಕ್ಕಂಥ ಸರೌಂಡಿಂಗ್ಸ್ನ ನಾವು ಅಬ್ಸರ್ವ್ ಮಾಡಿದ್ರು ಸಾಕು, ವಿ ವಿಲ್ ಫೈಂಡ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಲೈಕ್ ಪ್ಲಾಂಟ್ಸ್ ಇರ್ತದೆ, ಅನಿಮಲ್ಸ್ ಇರುತ್ತೆ. ನಾನು ಈವನ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್. ಈವನ್ ನೇಕೆಡ್ ಐಸ್ಗೆ ಕಾಣಿಸ್ದೇ ಇರತಕ್ಕಂತಹ ಮೈಕ್ರೋ ಆರ್ಗನಿಸಮ್ಸ್ ಕೂಡ ನಮ್ಮ ಸರೌಂಡಿಂಗ್ಸಲ್ಲಿ ಇದೆ. ನಮಗೆ ಕಾಣಿಸ್ದೇ ಇರ್ಬೋದು, ಬಟ್ ನಮ್ಮ ಸರೌಂಡಿಂಗ್ಸಲ್ಲಿ ಯಾವಾಗಲೂ ಅದಿರುತ್ತೆ ಅಂತ. ಸೊ ಇದೆಲ್ಲ ಆರ್ಗನಿಸಮ್ಸು ಭೂಮಿಯ ಮೇಲಿರೋದ್ರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್. ನೀವು ಯಾವುದೇ ಒಂದು ರೀತಿಯ ಜೀವಿ ನೋಡಿದ್ರು ಅದು ಒಂದು ಸ್ಪೀಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೀತಿ ಸೋ ಮೆನಿ ನಂಬರ್ ಆಫ್ ಸ್ಪೀಸೀಸ್ ನಮ್ಮ ಭೂಮಿ ಮೇಲಿದೆ. ಇದೆಲ್ಲವನ್ನು ಒಟ್ಟಾಗಿ ನಾವು ಡೈವರ್ಸಿಟಿ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಡೈವರ್ಸಿಟಿ? ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ದ ಅರ್ತ್ ರೆಫರ್ಸ್ ಟು ಬಯೋಡೈವರ್ಸಿಟಿ. ಭೂಮಿ ಮೇಲಿರ್ತಕ್ಕಂತಹ ನಂಬರ್ ಆಫ್ ಆರ್ಗನಿಸಮ್ಸ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗನಿಸಮ್ ಪ್ರೆಸೆಂಟ್ ಆನ್ ದ ಅರ್ತ್ ಆರ್ ಕಾಲ್ಡ್ ಅಥವಾ ರೆಫರ್ಸ್ ಟು ಬಯೋಡೈವರ್ಸಿಟಿ ಅಂತ. ಹಾಗಾದರೆ ಈ ರೀತಿ ಎಷ್ಟು ಸ್ಪೀಸೀಸ್ ಇದೆ ಭೂಮಿ ಮೇಲೆ? ದ ನಂಬರ್ ಆಫ್ ಸ್ಪೀಸೀಸ್ ಡಿಸ್ಕ್ರೈಬ್ಡ್ ಈಸ್ 1.7 to 1.8 million. Okay, so these are the species which are present on the earth right away. Okay, number of species described and also the number of species known. ಇಲ್ಲಿವರೆಗೂ ಗೊತ್ತಿರುವಂತಹ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಧ್ಯಯನ ಮಾಡಿರ್ತಕ್ಕಂತಹ ಸ್ಪೀಸೀಸ್ ಎಷ್ಟಿದ್ದಾವೆ ಅಂತಂದರೆ 1.7 to 1.8 million types of species are present. Okay, so species in the sense like ಈಗ ಹಸು, ದಟ್ ಈಸ್ ಒನ್ ಸ್ಪೀಸೀಸ್. ಹ್ಯೂಮನ್ ಬೀಯಿಂಗ್ಸ್ ಒನ್ ಟೈಪ್ ಆಫ್ ಸ್ಪೀಸೀಸ್. ಈ ರೀತಿ ಹಲವಾರು ಎಷ್ಟು ರೀತಿ ಸ್ಪೀಸೀಸ್ ಇದೆ? 1.7 to 1.8 million ಸ್ಪೀಸೀಸ್ ಇದೆ. ಇವೆಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ಬಯಾಲಜಿಲಿ ಒಂದು ಬ್ರ್ಯಾಂಚ್ ಇದೆ. ಇದನ್ನು ಐಡೆಂಟಿಫೈ ಮಾಡಿ, ಕ್ಲಾಸಿಫೈ ಮಾಡಿ, ನಾಮನ್ಕ್ಲೇಚರ್ ಮಾಡೋದಕ್ಕೆ ಅದನ್ನು ನಾವು ಟೆಕ್ಸಾನಮಿ ಅಂತ ಕರಿತೀವಿ. ಟೆಕ್ಸಾನಮಿ ಈಸ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮನ್ಕ್ಲೇಚರ್ ಆಫ್ ಆರ್ಗನಿಸಮ್ಸ್. ನೋಡಿ, ಇಷ್ಟು ರೀತಿಯ ಸ್ಪೀಸೀಸ್ ಇದೆ. ನಾನು ಆಗಲೇ ಹೇಳಿದೆ, ಸ್ಪೀಸೀಸ್ ದಟ್ ಆರ್ ನೋನ್ ಆ್ಯಂಡ್ ಡಿಸ್ಕ್ರೈಬ್ಡ್. ಹೌ ಡು ವಿ ಡಿಸ್ಕ್ರೈಬ್ ಎ ಸ್ಪೀಸೀಸ್? ದಟ್ ಈಸ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ದಟ್ ಈಸ್ ವಾಟ್ ವಿ ಕಾಲ್ ದ ಸೈನ್ಸ್ ಅಲ್ವಾ? ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಹಾಗಾಗಿ ಆ ಸಿಸ್ಟಮ್ಯಾಟಿಕ್ ಆಗಿ ಫಸ್ಟ್ ಏನು ಮಾಡಬೇಕು? ಒಂದು ಸ್ಪೀಸೀಸನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ವಿ ನೀಡ್ ಟು ಐಡೆಂಟಿಫೈ ಇಟ್, ಓಕೆ, ಆ್ಯಂಡ್ ಕ್ಲಾಸಿಫೈ ಇಟ್. ಆಫ್ಟರ್ ಕ್ಲಾಸಿಫಿಕೇಷನ್ ವಿ ನೀಡ್ ಟು ಗಿವ್ ಎ ನೇಮ್ ಟು ಇಟ್. ಅದನ್ನು ಡೀಟೇಲಾಗಿ ನಾವು ಓದ್ತಾ ಹೋಗ್ತೀವಿ ಇಲ್ಲಿ ಚಾಪ್ಟ್ರಲ್ಲಿ. ಓಕೆ, ಇದೆಲ್ಲವನ್ನು ಸೇರಿಸಿ ಮಾಡೋದನ್ನೇ, ಸೊ ಇವೆಲ್ಲವನ್ನು ಮಾಡೋದು ಟ್ಯಾಕ್ಸಾನಮಿ ಅಂತ ಕರಿತೀವಿ. ಓಕೆ, ಸೊ ಟ್ಯಾಕ್ಸಾನಮಿ ಮಾಡೋದ್ರ ಜೊತೆಗೆ ನಾವು ಆರ್ಗ್ಯಾನಿಸಮನ್ನು ಡಿಸ್ಕ್ರೈಬ್ ಮಾಡಿದಾಗ ಗೊತ್ತಾಗ್ತದೆ
ಸೊ ಟೂ ಡಿಫ್ರೆಂಟ್ ಆರ್ಗನಿಸಮ್ಸ್ ಹ್ಯಾವಿಂಗ್ ಸಮ್ ಸಿಮಿಲರ್ ಕ್ಯಾರೆಕ್ಟರ್ಸ್. ಓಕೆ, ಒಂದು 2 ಆರ್ಗನಿಸಮ್ಸ್ ಇದೆ, ಅದಕ್ಕೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ ಅಂತ. ಸೊ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ ಅಂತಂದರೆ ಇದು ಯಾವುದೋ ಒಂದು ಕಾಮನ್ ಆನ್ಸೆಸ್ಟರಿಂದ ಬಂದಿರತಕ್ಕಂಥ ಆರ್ಗನಿಸಮ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಈ ಆರ್ಗನಿಸಮ್ಗೂ ಅಥವಾ ಈ 2 ಆರ್ಗನಿಸಮ್ಗಳಿಗೂ ಏನು ರಿಲೇಷನ್‌ಶಿಪ್ ಇದೆ? ದಟ್ ಮೀನ್ಸ್ ದಟ್ ದೇರ್ ಮಸ್ಟ್ ಬಿ ಸಮ್ ಎವಲ್ಯೂಷನರಿ ರಿಲೇಷನ್‌ಶಿಪ್. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸು ಅಥವಾ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ನಡುವೆ ಎವಲ್ಯೂಷನರಿ ರಿಲೇಷನ್‌ಶಿಪ್ಪನ್ನು ಹೇಳುವಂತಹ ಒಂದು ಬ್ರಾಂಚಿಗೆ ನಾವೇನಂತೀವಿ? ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಸಿಸ್ಟಮ್ಯಾಟಿಕ್ಸ್? ಇಟ್ ಡಿರೈವ್ಡ್ ಫ್ರಮ್ ಎ ಲ್ಯಾಟಿನ್ ವರ್ಡ್ ಕಾಲ್ಡ್ ಸಿಸ್ಟಮಾ. ಸಿಸ್ಟಮಾ ಇನ್ ದ ಸೆನ್ಸ್ ಸಿಸ್ಟಮ್ಯಾಟಿಕ್ ಅರೇಂಜ್‌ಮೆಂಟ್. ಓಕೆ, ವಿಚ್ ಡೀಲ್ಸ್ ವಿತ್ ಎವಲ್ಯೂಷನರಿ ರಿಲೇಷನ್‌ಶಿಪ್ ಅಮಾಂಗ್ ಆರ್ಗನಿಸಮ್ಸ್. ಜೀವಿಗಳಲ್ಲಿರುವ ಎವಲ್ಯೂಷನರಿ ರಿಲೇಷನ್‌ಶಿಪ್ಪನ್ನು ಅದು ಹೇಳುತ್ತೆ. ಅದನ್ನು ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ಲಿನೇಯಸ್ ಅನ್ನೋ ಒಬ್ಬ ಸೈಂಟಿಸ್ಟು ಏನು ಮಾಡ್ತಾರೆ, ಒಂದು ಬುಕ್ಕನ್ನು ಬರೀತಾರೆ. ಆ ಬುಕ್ ಹೆಸರು ಸಿಸ್ಟಮಾ ನ್ಯಾಚುರೆ ಅಂತೇಳಿ. ಸಿಸ್ಟಮಾ ನ್ಯಾಚುರೆ ಈಸ್ ದ ಬುಕ್ ರಿಟನ್ ಬೈ ಲಿನೇಯಸ್. ಅಂಡರ್ಸ್ಟುಡ್? ನೌ ಲೆಟ್ ಅಸ್ ಮೂವ್ ಆನ್ ಟು ಅನದರ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಬೇಸಿಕ್ ಪ್ರಾಸೆಸ್ ಆಫ್ ಟ್ಯಾಕ್ಸಾನಮಿ. ಈಗ ನೋಡಿದ್ವಿ ನಾವು ಟ್ಯಾಕ್ಸಾನಮಿ ಅಂತಂದರೆ ಐಡೆಂಟಿಫೈ, ಕ್ಲಾಸಿಫೈ ಆ್ಯಂಡ್ ನಾಮನ್ಕ್ಲೇಚರ್ ಆಫ್ ಆರ್ಗನಿಸಮ್ಸ್ ಅಂತ. ಆ ಟ್ಯಾಕ್ಸಾನಮಿಯ ಪ್ರಾಸೆಸ್ಗಳೇ ಅವು. ಆ ಪ್ರಾಸೆಸ್ಸನ್ನು ನಾವು ಈಗ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಸೆಸ್, ಬೇಸಿಕ್ ಪ್ರಾಸೆಸ್ ಆಫ್ ಟ್ಯಾಕ್ಸಾನಮಿ ಈಸ್ ಕ್ಯಾರೆಕ್ಟರೈಸೇಷನ್ ಅಂತ. ಓಕೆ, ನಾವೊಂದು ಆರ್ಗ್ಯಾನಿಸಮನ್ನು ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ಆರ್ಗನಿಸಮ್. ಅಂದರೆ ಆ ಆರ್ಗ್ಯಾನಿಸಮ್ನ ಕ್ಯಾರೆಕ್ಟರ್ಸ್ ಏನು, ಲೈಕ್ ಅದರದ್ದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಏನು, ಅದಕ್ಕೆ ಲಿಮ್ಸ್ ಎಷ್ಟಿದೆ, ಬಾಡಿಯನ್ನು ಯಾವ ರೀತಿ ಡಿವೈಡ್ ಮಾಡ್ಬೋದು, ಹೆಡ್, ಟೇಲು, ಟ್ರಂಕ್ ಈ ರೀತಿ, ಅಥವಾ ಇಂಟರ್ನಲ್ ಸ್ಟ್ರಕ್ಚರ್ಸ್ ಏನಿದೆ, ಓಕೆ, ಅದು ಯಾವ ರೀತಿ ರೆಸ್ಪೈರ್ ಮಾಡುತ್ತೆ, ಎಕ್ಸ್ಕ್ರೀಟ್ ಮಾಡುತ್ತೆ, ಡೈಜೆಷನ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಅದರ ಸೆಲ್ ಸ್ಟ್ರಕ್ಚರ್ ಹೇಗಿದೆ, ವೆದರ್ ಇಟ್ ಈಸ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್, ಓಕೆ, ವೆದರ್ ಇಟ್ ಈಸ್ ಪ್ರೋಕ್ಯಾರಿಯೋಟಿಕ್ ಆರ್ ಯೂಕ್ಯಾರಿಯೋಟಿಕ್, ಈ ರೀತಿ ಸೆಲ್ ಸ್ಟ್ರಕ್ಚರನ್ನು, ಜೊತೆಗೆ ಸೆಲ್ ಡೆವಲಪ್ಮೆಂಟ್ ಪ್ರಾಸೆಸನ್ನು ನೋಡೋದು, ಎಕಲಾಜಿಕಲ್ ಇನ್ಫಾರ್ಮೇಷನ್, ಅದು ಯಾವ ಒಂದು ಏರಿಯಾದಲ್ಲಿ, ಯಾವ ಹ್ಯಾಬಿಟೇಟಲ್ಲಿ ಲೈಫ್ ಲೀಡ್ ಮಾಡ್ತಾ ಇದೆ, ಇವೆಲ್ಲವನ್ನು ಅಧ್ಯಯನ ಮಾಡೋದನ್ನೇ ನಾವೇನಂತೀವಿ? ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಅಂದರೆ ಒಂದು ಆರ್ಗ್ಯಾನಿಸಮನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡುವ ಮೊದಲನೇ ಸ್ಟೆಪ್ ಯಾವುದು ಅಂತಂದರೆ ಕ್ಯಾರೆಕ್ಟರೈಸೇಷನ್. ಯಾವಾಗ ಕ್ಯಾರೆಕ್ಟರೈಸೇಷನ್ ಮಾಡ್ತೀವಿ, ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪೇ ಐಡೆಂಟಿಫಿಕೇಷನ್. ಈ ಐಡೆಂಟಿಫಿಕೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಹಿಯರ್ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಆರ್ಗನಿಸಮ್ ಈಸ್ ಗಿವನ್. ಒಂದು ಆರ್ಗನಿಸಮ್ಗೆ ಒಂದು ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನನ್ನು ಕೊಡ್ತೀವಿ. ಯಾವ ಆಧಾರದ ಮೇಲೆ? ಬೇಸ್ಡ್ ಆನ್ ದ ಕ್ಯಾರೆಕ್ಟರೈಸೇಷನ್ ಪ್ರಾಸೆಸ್. ಓಕೆ, ಸೊ ದಟ್ ವಿ ಕ್ಯಾನ್ ನೇಮ್ ದ ಆರ್ಗ್ಯಾನಿಸಮ್. ಆ ಒಂದು ಕ್ಯಾರೆಕ್ಟರು ಅಥವಾ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಅದಕ್ಕೊಂದು ಹೆಸರನ್ನು ಕೊಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಥರ್ಡ್ ಸ್ಟೆಪ್, ದಟ್ ಈಸ್ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಏನು ಹೇಳುತ್ತೆ? ಆ ಒಂದು ಕ್ಯಾರೆಕ್ಟರೈಸೇಷನ್ ಮತ್ತು ಐಡೆಂಟಿಫಿಕೇಷನ್ ಆಧಾರದ ಮೇಲೆ ಅವನ್ನ ಗ್ರೂಪ್ಸ್ ಮಾಡ್ತೀವಿ. ಬೇರೆ ಬೇರೆ ಆರ್ಗನಿಸಮ್ಗಳನ್ನು ಗ್ರೂಪ್ ಮಾಡ್ತೀವಿ. ಲೈಕ್ ಸಿಮಿಲರ್ ಕ್ಯಾರೆಕ್ಟರ್ ಇರತಕ್ಕಂತಹ ಒಂದಷ್ಟು ಆರ್ಗನಿಸಮ್ಗಳು ನಮಗೆ ಸಿಕ್ತು ಅಂತಂದರೆ ಆ ಎಲ್ಲ ಸಿಮಿಲಾರಿಟೀಸನ್ನು ನೋಡ್ಕೊತೀವಿ. ಜಾಸ್ತಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರತಕ್ಕಂಥ ಒಂದು ಎಲ್ಲ ಆರ್ಗನಿಸಮ್ಗಳನ್ನು ಒಂದು ಗ್ರೂಪಿಗೆ ಸೇರಿಸ್ತೀವಿ. ವಿ ಡಿವೈಡ್ ಇಟ್ ಇಂಟು ಎ ಸಪ್ರೇಟ್ ಗ್ರೂಪ್ ಅಂತ. ಈ ರೀತಿ ಗ್ರೂಪಿಂಗ್ ಆಫ್ ಆರ್ಗನಿಸಮ್ಸು ಇಂಟು ಕನ್ವೀನಿಯೆಂಟ್ ಕ್ಯಾಟಗರೀಸ್. ಏನಕ್ಕೆ ಕನ್ವೀನಿಯೆಂಟ್ ಆಗಿರಬೇಕದು? ಟು ಸ್ಟಡಿ ದಟ್ ಆರ್ಗನಿಸಮನ್ನು ಸ್ಟಡಿ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗುವಂತೆ ಅದನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ, ಕೆಟಗರೀಸ್ಗೆ ನಾವು ಆ್ಯಡ್ ಮಾಡ್ತೀವಿ. ಈಚ್ ಕೆಟಗರಿನ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಸೊ ಅದು ಪ್ಲೂರಲ್ಲು, ಸಿಂಗ್ಯುಲರ್ ಆದರೆ ಟ್ಯಾಕ್ಸಾನ್ ಅಂತ ಕರಿತೀವಿ. ಓಕೆ, ಸೊ ಬೇಸ್ಡ್ ಆನ್ ಕ್ಯಾರೆಕ್ಟರೈಸೇಷನ್ ಅಥವಾ ಕ್ಯಾರೆಕ್ಟರ್ಸ್. ಇದೆಲ್ಲ ಆದಮೇಲೆ ಏನು ಮಾಡಿದ್ವಿ ನಾವು? ಕ್ಯಾರೆಕ್ಟರೈಸೇಷನ್ ಮಾಡಿದ್ವಿ, ಐಡೆಂಟಿಫೈ ಮಾಡಿದ್ವಿ, ಕ್ಲಾಸಿಫಿಕೇಷನ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ಈ 3 ಪ್ರಾಸೆಸ್ನ ಆಧಾರದ ಮೇಲೆ, ಸ್ಟೆಪ್ಸಿನ ಆಧಾರದ ಮೇಲೆ ನಾವು ಆರ್ಗನಿಸಮ್ಗೆ ಒಂದು ಹೆಸರನ್ನು ಕೊಡ್ತಾ ಹೋಗ್ತೀವಿ. ದಟ್ ಈಸ್ ನಾಮನ್ಕ್ಲೇಚರ್ ಆರ್ ನೇಮಿಂಗ್ ಆಫ್ ಎನ್ ಆರ್ಗನಿಸಮ್. ವಾಟ್ ಈಸ್ ದ್ಯಾಟ್? ದಟ್ ಈಸ್ ನಥಿಂಗ್ ಬಟ್ ದಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ನೇಮ್ಸ್. Standardization of names of the organisms such that organism is known by the same name all over the world. ಆ ನೇಮ್ ಹೇಗಿರಬೇಕು ಅಂತಂದರೆ, ಕೊಡುವಂಥ ನೇಮು ಸ್ಟ್ಯಾಂಡರ್ಡ್ ಆಗಿರಬೇಕು. ಅದೇ ನೇಮನ್ನು ಆಲ್ ಓವರ್ ದ ವರ್ಲ್ಡ್ ಆರ್ಗನಿಸಮ್ಗೆ ಇಡಬೇಕು. ಆರ್ಗನಿಸಮ್ನ ಅದೇ ನೇಮಿಂದ ಕರಿಬೇಕು. ಅಂತಹ ಒಂದು ನೇಮನ್ನು ಇಡೋ ಪ್ರಾಸೆಸ್ಗೆ ನಾವು ನಾಮನ್ಕ್ಲೇಚರ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ಮುಂದೆ ಹೋಗ್ತಾ ಈ ಚಾಪ್ಟರ್ ಡೀಟೇಲ್ಡ್ ಆಗಿ ಕಲಿತೀವಿ. ಓಕೆ, ಸೊ ಹೀಗೆ ನೇಮಿಂಗ್ ಮಾಡೋದು ಹೇಗೆ ಅನ್ನೋದನ್ನು, the system of naming with 2 components. Okay, actually ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ನೇಮನ್ನು ಕೊಡಬೇಕು ಅಂತಂದರೆ ಒಂದು ಆರ್ಗನಿಸಮ್ಗೆ 2 ಕಾಂಪೊನೆಂಟ್ಸ್ ಇರುವಂಥ ನೇಮನ್ನು ಕೊಡ್ತೀವಿ. ಓಕೆ, ಈ ರೀತಿ 2 ಕಾಂಪೊನೆಂಟ್ಸ್ ಇರುವಂಥ ನೇಮನ್ನು ಕೊಡೋದ್ರಿಂದ ಅಂತಹ ನಾಮನ್ಕ್ಲೇಚರ್ಗೆ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಕರಿತೀವಿ. ವೇರ್ ಬೈ ಇಂಡಿಕೇಟ್ಸ್ 2 ಆ್ಯಂಡ್ ನಾಮಿಯಲ್ ಇಂಡಿಕೇಟ್ಸ್ ನೇಮ್ಸ್. 2
ಕಾಂಪೊನೆಂಟ್ಸನ್ನು ಏನು ಸೇರಿಸಿ ಒಂದು ಆರ್ಗನಿಸಮ್ಗೆ ಒಂದು ಹೆಸರನ್ನು ಕೊಡ್ತೀವಿ. ದಿಸ್ ಪ್ರಾಸೆಸ್ ಆಫ್ ನೇಮಿಂಗ್ ಆಸ್ ಬೈನೋಮಿಯಲ್ ನಾಮನ್ಕ್ಲೇಚರ್. ಇದನ್ನು ಪ್ರಪೋಸ್ ಮಾಡಿದಂಥವರು ಲಿನೇಯಸ್. ಓಕೆ, ಸೊ ಹೀಗೆ ನೇಮಿಂಗ್ ಮಾಡೋದಕ್ಕೆ ತನ್ನದೇ ಆಗಿರತಕ್ಕಂಥ ರೂಲ್ಸ್ ಇದೆ. ಓಕೆ, ಲೈಕ್ ವಿ ಕ್ಯಾನ್ ನೇಮ್ ಈವನ್ ಪ್ಲಾಂಟ್ಸ್ ಆಲ್ಸೋ. ಪ್ಲಾಂಟ್ಸಿಗೂ ನೇಮ್ಸನ್ನು, ಸೈಂಟಿಫಿಕ್ ನೇಮ್. ಅನಿಮಲ್ಸ್ಗೂ ಕೂಡ ಬೈನಾಮಿಯಲ್ ನೇಮ್ಸನ್ನು. ಹಾಗಾದರೆ ಪ್ಲಾಂಟ್ಸಿಗೆ ಅನಿಮಲ್ ಇಂಥದೇ ರೂಲ್ಸನ್ನು ಯೂಸ್ ಮಾಡ್ಕೊಂಡು ನೇಮ್ಸ್ ಕೊಡಬೇಕು ಅಂತ ಹೇಳುವಂತಹ ಒಂದು ಆರ್ಗನೈಸೇಷನ್ ಯಾವುದು ಅಥವಾ ಸೆಟ್ ಆಫ್ ರೂಲ್ಸ್ ಯಾವುದು ಅಂತಂದರೆ ಅದನ್ನು ನಾವೇನಂತೀವಿ ICBN ಅಂತ. ವೇರ್ ICBN ಸ್ಟ್ಯಾಂಡ್ಸ್ ಫಾರ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್ ಅಂತ. ಸೊ ವಾಟ್ ಆರ್ ದೀಸ್? ICBN ಈಸ್ ಅ ಸೆಟ್ ಆಫ್ ರೂಲ್ಸ್. ಓಕೆ, ಅಥವಾ ಒಂದು ಪ್ಲಾಂಟ್ಸಿಗೆ ನೇಮ್ ಕೊಡಬೇಕಾದ್ರೆ ಅಥವಾ ಅನಿಮಲ್ಗೆ ನೇಮ್ ಕೊಡಬೇಕಾದ್ರೆ ICZN ಅಂತ ಹೇಳ್ತೀವಿ. ದಟ್ ಈಸ್ ಝುವಾಲಜಿಕಲ್ ನೇಮ್ಸ್. ಅಥವಾ ಅನಿಮಲ್ಗೆ ನೇಮ್ಸ್ ಏನಾದರೂ ಕೊಡಬೇಕಂದ್ರೆ ನಾವು ಯಾವ ರೂಲ್ಸನ್ನು ಫಾಲೋ ಮಾಡ್ತೀವಿ? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝುವಾಲಜಿಕಲ್ ನಾಮನ್ಕ್ಲೇಚರ್ ಅಥವಾ ICZನ್ನು ಫಾಲೋ ಮಾಡ್ತೀವಿ. ಓಕೆ, ಇದು ನೆನಪಿರಲಿ. ಎಕ್ಸ್ಪ್ಯಾನ್ಷನ್ ಫಾರ್ಮ್ ಕೇಳ್ಬೋದು ಅಥವಾ ಅನಿಮಲ್ ನೇಮಿಂಗ್ಗೆ ಸೆಟ್ ಆಫ್ ರೂಲ್ಸ್ ಯಾವುದನ್ನು ಫಾಲೋ ಮಾಡ್ತೀವಿ ಅಂತ ಕೇಳ್ಬೋದು. ICBN ಆ್ಯಂಡ್ ICZN ಆರ್ ದ ಟೂ ರೂಲ್ಸ್ we follow while naming or giving binomial names to the like plants and animals. ಓಕೆ, ಸೊ ಇಷ್ಟ ಆಯಿತು. ಈಗ ನಾವು ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗೋಣ. ಯಾವುದನ್ನು ಅಂತಂದರೆ ಈ ಬೈನಾಮಿಯಲ್ ನಾಮನ್ಕ್ಲೇಚರನ್ನು ಹೇಗೆ ಕೊಡಬೇಕು ಅಂತ. ದಿಸ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಮಚ್ ನೀಡೆಡ್ ಕಾನ್ಸೆಪ್ಟ್ ಟು ಬಿ ಲರ್ನ್ಡ್. ಓಕೆ, ಯಾವುದೇ ಒಂದು ಆರ್ಗ್ಯಾನಿಸಮ್ಗೆ ಬೈನಾಮಿಯಲ್ ನೇಮನ್ನು ಕೊಡಬೇಕು ಅಂತಂದರೆ ಕೆಲವು ರೂಲ್ಸ್ ಇದೆ. ಅದು ಯೂನಿವರ್ಸಲ್ ರೂಲ್ಸ್. ಓಕೆ, ಸೊ ಇಲ್ಲಿ ಒಂದು ಕಂಟ್ರಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇದು ಯೂನಿವರ್ಸಲ್ ರೂಲ್ಸು. ಅದು ಏನು ಅಂತ ನಾವು ನೋಡ್ತಾ ಹೋಗೋಣ. ಜೀವಿಗೆ ಹೇಗೆ ಹೆಸರುಗಳನ್ನು ಕೊಡೋದು ಅಂತ. ಓಕೆ, ಸೊ ಇದನ್ನು ನಾವು ಎಷ್ಟೋ ಸ್ಟೂಡೆಂಟ್ಸು ದೆ ವಿಲ್ ಮೇಕ್ ಲಾಟ್ಸ್ ಆಫ್ ಮಿಸ್ಟೇಕ್ಸ್ ವೈಲ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ಆರ್ಗನಿಸಮ್ಸ್. ಈ ಕರೆಕ್ಟಾಗಿ ರೂಲ್ಸನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಎನಿ ನೇಮ್ ವಿತೌಟ್ ಎನಿ ಮಿಸ್ಟೇಕ್ಸ್. ನಾನು ಆವಾಗಲೇ ಹೇಳಿದ್ದೀನಿ, ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತಂದರೆ ನೇಮಿಂಗ್ ದ ಆರ್ಗ್ಯಾನಿಸಮ್ ವಿತ್ 2 ಕಾಂಪೊನೆಂಟ್ಸ್. ನಾವು ಒಂದು ಆರ್ಗ್ಯಾನಿಸಮ್ಗೆ ಬೇರೆ ಬೇರೆ ಪ್ರಾಸೆಸ್ಗಳ ಮೂಲಕ ಅಧ್ಯಯನ ಮಾಡಿ ಹೆಸರನ್ನು ಕೊಡ್ತೀವಿ. 2 ಕಾಂಪೊನೆಂಟ್ಸ್ ಇರುವಂಥ ಒಂದು ನೇಮನ್ನು ಕೊಡ್ತೀವಿ. ಓಕೆ, ನೇಮ್ ವಿತ್ 2 ಕಾಂಪೊನೆಂಟ್ಸ್. ಓಕೆ, ಸೊ ಇದನ್ನು ನಾವು ಹೇಳ್ತೀವಿ ಸೈಂಟಿಫಿಕ್ ನೇಮ್ ಅಂತ ನಾವು ಹೇಳ್ತೀವಿ. ಆ 2 ಕಾಂಪೊನೆಂಟ್ಸ್ ಇರೋದಕ್ಕೆ ಅದನ್ನ ಬೈನಾಮಿಯಲ್ ನೇಮ್ ಅಂತ ಕೊಡ್ತೀವಿ. ಹಾಗಾದರೆ ಯಾವ ರೀತಿ ಅದನ್ನು ನಾವು ನೇಮಿಂಗನ್ನು ಮಾಡಬೇಕು? ಯೂನಿವರ್ಸಲ್ ರೂಲ್ಸ್ ಏನು ಅಂತ. ಫಸ್ಟ್ ರೂಲ್ ಇದೆ ನೋಡಿ, ಸೈಂಟಿಫಿಕ್ ನೇಮ್ ಅಥವಾ ಬೈನಾಮಿಯಲ್ ನೇಮ್ ಆರ್ ಇನ್ ಲ್ಯಾಟಿನ್. ಲ್ಯಾಟಿನ್ ಭಾಷೆಯಲ್ಲಿರುವಂಥ ಪದಗಳಾಗಿರ್ತವೆ ಅಥವಾ ಲ್ಯಾಟಿನೈಸ್ ಮಾಡಿರ್ತಾರೆ ಆ ಪದಗಳನ್ನು. ಓಕೆ, ಅದನ್ನು ಯಾವಾಗಲೂ ಕೂಡ ಇಟ್ಯಾಲಿಕ್ಸಲ್ಲಿ ಬರೀಬೇಕು. ವಾಟ್ ಯು ಮೀನ್ ಬೈ ಇಟ್ಯಾಲಿಕ್ಸ್? ಇಟ್ಯಾಲಿಕ್ಸ್ ಅಂದರೆ ಈ ರೀತಿ ಸ್ಲ್ಯಾಂಟ್ ಆಗಿ ಲೆಟರ್ಸನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಹೋಮೋ ಅಂತ ಈ ರೀತಿ ಬರೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಆದರೆ ಇದು ಪ್ರಿಂಟ್ ಮಾಡಿದಾಗ ಮಾತ್ರ. ವೆನೆವರ್ ಇಟ್ ಈಸ್ ಪ್ರಿಂಟೆಡ್ ಇಟ್ ಶುಡ್ ಬಿ ಇನ್ ದ ಇಟ್ಯಾಲಿಕ್ಸ್ ವರ್ಡ್ಸ್. ಇಟ್ಯಾಲಿಕ್ ವರ್ಡ್ಸಲ್ಲಿ ಅಥವಾ ಸ್ಲ್ಯಾಂಟ್ ಆಗಿರುವಂತಹ ಒಂದು ಸ್ಟೈಲಲ್ಲಿ ಆ ಲೆಟರ್ಸನ್ನು ಟೈಪ್ ಮಾಡಬೇಕು. ಆದರೆ ಬರಿಬೇಕಾದ್ರೆ ನಾವು ಅದನ್ನು ಫಾಲೋ ಮಾಡೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ನಾರ್ಮಲಾಗೆ ಬರಿಬೇಕು. ನಾರ್ಮಲಾಗೆ ಬರೆದ್ಬಿಟ್ಟು ಅದನ್ನು ಏನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು ಸಪ್ರೇಟಾಗಿ. 2 ನೇಮ್ಸ್ ಇರುತ್ತೆ, 2 ಕಾಂಪೊನೆಂಟ್ಸ್ ಇರುತ್ತೆ ಅಂತ ಹೇಳಿದ್ದೆ. ಅವೆರಡು ಕಾಂಪೊನೆಂಟ್ಸನ್ನು ನಾವೇನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು. ಅದು ಕೂಡ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಹೋಮೋಸೆಪಿಯನ್ಸ್ ಅಂತಿದೆ, ಇದನ್ನು ನಾನು ಬರಿಬೇಕಲ್ವಾ? ಸೊ ಹೋಮೋ ಸೇಪಿಯನ್ಸ್ ಅಂತ ಬರೆದ್ಬಿಟ್ಟು ಸುಮ್ಮನೆ ಇರೋದಲ್ಲ. ಏನು ಮಾಡಬೇಕು ನಾವು? ರೂಲ್ಸ್ ಪ್ರಕಾರ ವೆನ್ ಇಟ್ ಈಸ್ ಹ್ಯಾಂಡ್ ರಿಟನ್ ದೇ ಆರ್ ಅಂಡರ್ಲೈನ್ಡ್ ಸಪ್ರೇಟ್ಲಿ ಅಂತ. ಈ ನೇಮನ್ನು ಬರೆದ್ಬಿಟ್ಟು ಅದನ್ನು ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಹೋಮೋ ಬೇರೆ, ಸೇಪಿಯನ್ಸ್ ಬೇರೆ. 2 ನೇಮ್ಸ್ ಇರುತ್ತಲ್ಲ, 2 ನೇಮಿಗೆ ಸಪ್ರೇಟ್ ಅಂಡರ್ಲೈನ್ ಮಾಡಬೇಕು. ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಫಾಲೋ. ಒಂದು ವೇಳೆ ಅದು ಪ್ರಿಂಟೆಡ್ ಆಗಿತ್ತು ಅಂತಂದರೆ ಇಟ್ ಶುಡ್ ಬಿ ರಿಟನ್ ಇನ್ ಇಟ್ಯಾಲಿಕ್ಸ್. ಇಟ್ಯಾಲಿಕ್ಸಲ್ಲಿ ರೈಟ್ ಮಾಡಬೇಕು. ಅಥವಾ ಹ್ಯಾಂಡ್ ರಿಟನ್ ಆಗಿತ್ತು ಅಂತಂದರೆ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು ಬರೆದ್ಬಿಟ್ಟು. ಓಕೆ, ಹಾಗಾದರೆ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು, 2 ಕಾಂಪೊನೆಂಟ್ಸ್ ಇರುತ್ತೆ ನೇಮಲ್ಲಿ ಅಂತ. ಹಾಗಾದರೆ 2 ಕಾಂಪೊನೆಂಟಲ್ಲಿ ಒಂದು ಜೀನಸ್ ನೇಮ್ ಆಗಿರುತ್ತೆ. ಓಕೆ, ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಸ್ ಜೆನೆರಿಕ್ ನೇಮ್. ಆ್ಯಂಡ್ ಸೆಕೆಂಡ್ ವರ್ಡ್ ಇದೆಲ್ಲ ಅದು ಸ್ಪೀಸೀಸ್ ನೇಮ್ ಆಗಿರುತ್ತೆ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಆಗಿರುತ್ತೆ. ನೋಡಿ ಇಲ್ಲಿ, ದಿಸ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಎಸ್ ಯು ಆಲ್ ನೋ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸಿನ ಸೈಂಟಿಫಿಕ್ ನೇಮ್ ಅಥವಾ ಮನುಷ್ಯರ ಸೈಂಟಿಫಿಕ್ ನೇಮ್ ಹೋಮೋಸೆಪಿಯನ್ಸ್ ಅಂತೀವಿ. ಇಲ್ಲಿ 2 ವರ್ಡ್ಸ್ ಇದೆ. ಓಕೆ, ಇಟ್ಯಾಲಿಕ್ಸಲ್ಲಿ ಟೈಪ್ ಆಗಿದೆ. ಒಂದು ವೇಳೆ ಇದು ಇಟ್ಯಾಲಿಕ್ಸಲ್ಲಿ ಇಲ್ಲ ಅಂದರೆ ಅದು ರಿಟರ್ನ್ ಆಗಿತ್ತು ಅಂತ ನಾವೇನು ಮಾಡಬೇಕು? ಸಪ್ರೇಟಾಗಿ ಈ ರೀತಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಮಾಡಿದ್ನಲ್ಲ ಹಾಗೆ. ಹಾಗಾದರೆ ಇಲ್ಲಿ 2 ನೇಮಲ್ಲಿ ಈ ಹೋಮೋ ಅನ್ನೋದಿದೆಲ್ಲ, ದಿಸ್ ಈಸ್ ನಥಿಂಗ್ ಬಟ್
name of genus name or generic name. Okay, what about sapiens? Sapiens is the species name or specific epithet. ಸೊ ಈ ರೀತಿ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್, ಒಂದು ಜೀನಸ್ಸು ಇನ್ನೊಂದು ಸ್ಪೀಸಿಸ್ ನೇಮ್ ಆಗಿರುತ್ತೆ ಅಂತ. ಸೊ ಇದನ್ನು ನಾವೇನು ಹೇಳ್ತೀವಿ, ಸೈಂಟಿಫಿಕ್ ನೇಮ್ ಹೇಳುವಂತಹ ಒಂದು ಯೂನಿವರ್ಸಲ್ ರೂಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಏನು, ಲ್ಯಾಟಿನ್ ವರ್ಡ್ಸಲ್ಲಿ ಇರುತ್ತೆ ಹೆಸರು, ಅದು ಹ್ಯಾಂಡ್ ರಿಟನ್ ಆಗಿದ್ದರೆ ಅಂಡರ್ಲೈನ್ ಮಾಡಬೇಕು, ಪ್ರಿಂಟೆಡ್ ಆಗಿದ್ದರೆ ಇಟ್ಯಾಲಿಕ್ಸಲ್ಲಿ ಮಾಡಬೇಕು. ಫಸ್ಟ್ ವರ್ಡ್ ಏನಾಗಿರಬೇಕು, ಜೀನಸ್ ಇರುತ್ತೆ, ಸೆಕೆಂಡ್ ವರ್ಡು ಸ್ಪೀಸಿಸ್ ಇರುತ್ತೆ. ನಾವು ಜೀನಸ್ ನೇಮನ್ನು ಯಾವ ರೀತಿ ಬರೀಬೇಕು ಅನ್ನೋದು ಈಗ. ಎರಡು ವರ್ಡ್ ಇದೆ ಅಂತ ಹೇಳಿದೆ, ಒಂದು ಜೀನಸ್ ಒಂದು ಸ್ಪೀಸಿಸ್. ಆ ಜೀನಸ್ ನೇಮಲ್ಲಿ ಯಾವಾಗಲೂ ಅದು ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದಿಸ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಓಕೆ, ಸೊ ಇಲ್ಲಿ ವಾಟ್ ಈಸ್ ದಿಸ್ ಈಸ್ ನಥಿಂಗ್ ಬಟ್ ಜೀನಸ್ ನೇಮ್. ಇವಾಗಲೇ ಹೇಳಿದೆ ನಾನು ಹೋಮೋ ಸೇಪಿಯನ್ಸ್ ಎಕ್ಸಾಂಪಲ್. ಜೀನಸ್ ನೇಮಲ್ಲಿ ಈ ನೇಮಿನ ಫಸ್ಟ್ ಲೆಟರ್ ಯಾವುದರಲ್ಲಿದೆ ನೋಡಿ, ಎಮ್ ಕ್ಯಾಪಿಟಲಲ್ಲಿದೆ, ಉಳಿದಂಥದ್ದೆಲ್ಲ ಸ್ಮಾಲ್ ಲೆಟರ್ಸ್ ಇದೆ. ಓಕೆ, ಅದೇ ರೀತಿ ಸ್ಪೀಸಿಸ್ ನೇಮ್ ಇದೆಲ್ಲ, ಈ ಸ್ಪೀಸಿಸ್ ನೇಮ್ ಶುಡ್ ಬಿ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್ಸ್. ಸ್ಪೀಸಿಸ್ ನೇಮ್ ಏನಿದೆ ಅದು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಜೀನಸ್ ನೇಮ್ ಕ್ಯಾಪಿಟಲಿಂದ ಸ್ಟಾರ್ಟ್ ಆಗಬೇಕು, ಸ್ಪೀಸಿಸ್ ನೇಮ್ ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಓಕೆ, ಇನ್ನೊಂದಿದೆ ಅಲ್ವಾ ಇಲ್ಲಿ, LINN, ಲಿನ್ ಅಂತ ಇದೆ. ವಾಟ್ ಈಸ್ ದಟ್? ದಟ್ ಈಸ್ ನಥಿಂಗ್ ಬಟ್ ನೇಮ್ ಆಫ್ ದ ಆಥರ್. ಯಾರು ಅದನ್ನು ಫಸ್ಟ್ ಡಿಸ್ಕ್ರೈಬ್ ಮಾಡಿರ್ತಾರೆ, ದ ಆಥರ್ ಹೂ ಫಸ್ಟ್ ಡಿಸ್ಕ್ರೈಬ್ಡ್ ಇಟ್. ಫಸ್ಟ್ ಟೈಮ್ ಒಂದು ಆರ್ಗನಿಸಮನ್ನು ಡಿಸ್ಕ್ರೈಬ್ ಮಾಡಿದರೆ ಆ ಒಂದು ಹೆಸರನ್ನು ಸ್ಪೀಸಿಸ್ ನೇಮ್ನ ನಂತರ ಇಡ್ತಾರೆ. ಆರ್ ಇಟ್ ಅಪಿಯರ್ಸ್ ಅಟ್ ದ ಎಂಡ್ ಆಫ್ ದ ಬಯಾಲಜಿಕಲ್ ನೇಮ್. ಬಯಾಲಜಿಕಲ್ ನೇಮಿನ ಎಂಡಲ್ಲಿ ಆ ಒಂದು ಆಥರ್ನ ಹೆಸರನ್ನು ಶಾರ್ಟ್ ಆಗಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಮ್ಯಾಂಜಿಫೆರಾ ಇಂಡಿಕಾ ಅಥವಾ ಮ್ಯಾಂಗೋ ಪ್ಲಾಂಟನ್ನು ಫಸ್ಟ್ ಡಿಸ್ಕ್ರೈಬ್ ಮಾಡಿ ನೇಮ್ ಮಾಡಿದ್ಯಾರು ಅಂದರೆ ಲಿನೇಯಸ್ ಅನ್ನೋ ಒಬ್ಬ ಸೈಂಟಿಸ್ಟು. ಹಾಗಾಗಿ ಸ್ಪೀಸಿಸ್ ನೇಮ್ನ ನಂತರ ಅಥವಾ ನೇಮಿನ ಎಂಡಲ್ಲಿ ಲಿನ್ ಅಂತ ನಾವು ಶಾರ್ಟ್ ಆಗಿ ಸೇರಿಸ್ತೀವಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇನ್ ಅಬ್ರಿವಿಯೇಟೆಡ್ ಫಾರ್ಮಲ್ಲಿ, ಅಬ್ರಿವಿಯೇಟೆಡ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಆ ಒಂದು ಆಥರ್ನ ಹೆಸರನ್ನು, ಯಾರು ಫಸ್ಟ್ ಡಿಸ್ಕ್ರೈಬ್ ಮಾಡಿದ್ರಲ್ಲ ಅವರ ಹೆಸರನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಇಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅನದರ್ ರೂಲ್ಸ್ ಫಾರ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ scientific naming or biological nomenclature. So I hope you understood all the concepts, and in this session, that is part 1 video, we have discussed various concepts like introduction for this chapter and properties of living organisms ತಿಳ್ಕೊಂಡ್ವಿ. ಡೈವರ್ಸಿಟಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಬೈನಾಮಿಯಲ್ ನಾಮನ್ಕ್ಲೇಚರ್ ಬಗ್ಗೆ ತಿಳ್ಕೊಂಡ್ವಿ. We have learned all these concepts in this session. Okay, in the next session, let us discuss the remaining concepts like taxonomic categories ಬಗ್ಗೆ ತಿಳ್ಕೊಳ್ಳೋಣ. Okay, taxonomic aids ಬಗ್ಗೆ ತಿಳ್ಕೊಳ್ಳೋಣ. Okay, thank you for watching, and don't forget to subscribe Online Gurukula for future videos. Thank you so much for watching.